ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಯಾವುದು ಅಂತಂದರೆ 6ನೇ ತರಗತಿಯ ಯಾವುದು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು, ಅಧ್ಯಾಯ 6 ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು. ಈ ಪಾಠದ ಬಗ್ಗೆ ವಿವರಣೆ ಸಹಿತ ಅತ್ಯಂತ ಪ್ರಮುಖವಾದ ಪ್ರಶ್ನೆಗಳು ಯಾವ ಥರ ಆಗ್ತವೆ ಅಂತ ಇದನ್ನು ನೋಡ್ತಾ ಹೋಗೋಣ. ಮತ್ತು ವಿವರಣೆ ಸಹಿತ ಎಲ್ಲ ಪಾಠವನ್ನು ಓದ್ತಾ ವಿವರಣೆಯನ್ನು ನೋಡ್ತಾ ಹೋಗೋಣಂತೆ. ಆದರೆ ಈ ಪಾಠವನ್ನು ಕೇಳಿದ ತಕ್ಷಣ ಯಾರೂ ಬುಕ್ಕವನ್ನು ಮತ್ತೆ ಓದೋ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ಬುಕ್ಕವನ್ನು ಅದರ ಥರನೇ ವಿವರಣೆ ಮಾಡಿ ಹೇಳಲಾಗಿದೆ. ಇದು ವಿವರಣೆ ಸಹಿತ ಕೇಳಿದರೆ ಬೇರೆ ಏನು ಓದೋ ಅವಶ್ಯಕತೆ ಇಲ್ಲ. ಏನೋ ಕೆಲಸ ಮಾಡ್ತಾನೆ ಈ ವಿಡಿಯೋವನ್ನು ಕೇಳ್ತಾ ಹೋದರೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ರೆಡಿ ಆಗಲಿಕ್ಕೆ ಆಗ್ತದೆ ಅಂತ ಅಂದ್ಕೊಂಡು ಹಾಗಾಗಿ ಈ ಪಾಠವನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣಂತ ಏನಿದೆ ಅಂತ. ಕಣ್ಣಗಿ ಸಿಲಪ್ಪದಿಗಾರಂ ಎಂಬ ಪ್ರಾಚೀನ ತಮಿಳು ಮಹಾಕಾವ್ಯದ ಕಥಾನಾಯಕಿ. ಈ ಮಹಾಕಾವ್ಯವು ಭಾರತದ ಅತ್ಯುತ್ತಮ ಕೃತಿಗಳಲ್ಲಿ ಒಂದು. ಯಾವುದು? ಸಂಗಮ್ ಸಾಹಿತ್ಯ, ಸಂಗಮ್ ಯುಗ, ಇದರಲ್ಲಿ ಇದೊಂದು ಪ್ರಮುಖವಾದಂಥದ್ದು. ಇನ್ನೊಂದು ಮಣಿ ಮೇಕಲೈ, ಇದು ತಮಿಳರ ಇನ್ನೊಂದು ಏನಾಗಿತ್ತು? ಮಹಾಕಾವ್ಯ. ಇದರ ಕಥಾನಾಯಕಿ ಯಾರಾಗಿದ್ದರು ಅಂದ್ರೆ ಮಣಿ ಮೇಘಲೆ. ಅವಳು ಕೋವಲನ್ ಮತ್ತು ಅವನ ದಾಸಿಯಾದ ಮಾಧವಿಯ ಮಗಳು. ಇವಳು ಕೇಳ್ಬೋದು ಮಣಿ ಮೇಘಲೈ ಯಾರ ಮಗಳು ಅಂತ. ಕೋವಲನ್ ಮಗಳು. ಅವಳೇ ಮುಂದೆ ಏನಾದರೂ ಬೌದ್ಧ ಸನ್ಯಾಸಿಯಾಗಿ ದೇಶದ ನಾನಾ ಭಾಗಗಳಲ್ಲಿ ಸಂಚರಿಸಿ ಬಡವರ ಹಸಿವು ಹಾಗೂ ರೋಗ ರುಜಿನಗಳನ್ನು ನಿವಾರಿಸುತ್ತಾಳೆ. ಏನು ಮಾಡ್ತಾಳೆ? ನಾನಾ ಭಾಗಗಳಲ್ಲಿ ಸಂಚರಿಸಿ ಬಡವರ ಹಸಿವು ಮತ್ತು ರೋಗ ರುಜಿನಗಳನ್ನು ನಿವಾರಣೆ ಮಾಡ್ತಾಳೆ. ಮುಂದೆ ಅದೇ ಏನಾಯಿತು ಅಂದರೆ ಸಿಲಪ್ಪದಿಗಾರಂ ಮತ್ತು ಮಣಿ ಮೇಕಲೈ ಈ ಎರಡು ಮಹಾಕಾವ್ಯಗಳಲ್ಲದೆ ಸಿಲಪ್ಪದಿಗಾರಂ ಮತ್ತು ಮಣಿ ಮೇಕಲೈ ಈ ಎರಡೂ ಮಹಾಕಾವ್ಯಗಳಲ್ಲದೆ ತಮಿಳರ ಜನಪ್ರಿಯ ನೀತಿ ಗ್ರಂಥ ಹೊಂದಿದೆ. ತಮಿಳರ ಜನಪ್ರಿಯ ನೀತಿ ಗ್ರಂಥವೂ ಕೂಡ ಹೊಂದಿದೆ. ಅದು ಯಾವುದು ಅಂತಂದರೆ ಅದೇ ತಿರುಕುರಳ್. ಅದೇ ಏನಾಯಿತು? ತಿರುಕುರಳ್. ಅದರ ರಚನಾಕಾರ ತಿರುವಳ್ಳವರ್. ತಿರುಕುರಳನ್ನು ಯಾರು ರಚಿಸಿದರು ಅಂತ ಕೇಳಬಹುದು. ತಿರುವರವಳ್. ಅವರು ಯಾರು? ಸಂಗಮ್ ಯುಗದ ಅತ್ಯಂತ ಮಹತ್ವದ ಕವಿಯಾಗಿದ್ದರು. ತಿರುವರವಳ್ ಯಾರು ಆಗಿದ್ದರು ಅಂತಂದರೆ ಸಂಗಮ ಯುಗದ ಅತ್ಯಂತ ಮಹತ್ವದ ಏನಾಗಿದ್ದರು? ಕವಿಯಾಗಿದ್ದರು. ತಿರು ಎಂದರೆ ಶ್ರೀ, ಕುರಳ್ ಎಂಬುದರ ಅರ್ಥ ಚಿಕ್ಕದು. ಏನಾಗಿತ್ತು? ತಿರು ಅಂದರೆ ಶ್ರೀ, ಕುರಳ್ ಎಂದರೆ ಚಿಕ್ಕದು. ಕುರಳ್ ಕೇವಲ 1.5 ಸಾಲಿನ ಪದ್ಯ. ಕೇಳ್ತಾರೆ ನೋಡಿ, ಇದು ಪ್ರಶ್ನೆ ಒಂದಿಲ್ಲ ಒಂದು ಟೈಮ್ದಲ್ಲಿ ಆಗಿರಬಹುದು ಅಥವಾ ಇನ್ನಾದರೂ ಆಗಬಹುದು. ಕುರಳ್ ಏನಾಗಿತ್ತು ಅಂದರೆ 1.5 ಸಾಲಿನ ಪದ್ಯವಾಗಿತ್ತು. ಕುರಳ್ ಅಂದದ್ದು 1.5 ಸಾಲಿನ ಪದ್ಯವಾಗಿತ್ತು. ಆದರೂ ಅದರಲ್ಲಿ ಅರ್ಥ ಹಿರಿದಾದದ್ದು. ಅದರಲ್ಲಿ ಏನಾಗಿತ್ತು? ಅರ್ಥ ತುಂಬ ದೊಡ್ಡದಾಗಿತ್ತು ಅಂತ ಹೇಳ್ತಾರೆ ನೋಡಿ. ಕುರಳ್ ಕುರಿತು ಇದ್ರ ಬಗ್ಗೆ ಕುರಳ್ ಬಗ್ಗೆ ಹೇಳಿದ್ದಾರೆ. ಸಾಸಿವೆಯನ್ನು ಕೊರೆದು ಟೊಳ್ಳು ಮಾಡಿ ಅದರೊಳಗೆ ಸಪ್ತಸಾಗರಗಳನ್ನು ಅಡಗಿಸಿದಂತೆ ಎಂದು ಹೇಳಲಾಗಿದೆ. ಇದು ಏನಾದರೆ ಕುರಳ್ ಎಂಬುದು 1.5 ಸಾಲಿನ ಪದ್ಯ ಆಗಿದೆ ಅಲ್ವಾ. ಹಾಗಾಗಿ ಆದರೂ ಅದರ ಅರ್ಥ ಹಿರಿದಾಗಿದೆ ಅಂತ ಹೇಳಿದ್ದಾರೆ. ಹಿರಿದಂದರೆ ಒಂದು ಸಾಸಿವೆಯನ್ನು ಕೊರೆದು ಅದರ ಒಳಗೆ ಎಷ್ಟು ಹಿಡಿತದೆ ಜಾಗ ಹೇಳಿ. ಹಾಗಾಗಿ ಅದರಲ್ಲಿ ಸಪ್ತಸಾಗರಗಳನ್ನು ಅಡಗಿಸಿದಂತೆ ಎಂದು ಹೇಳಲಾಗಿದೆ. ಅಷ್ಟೇ ಸಣ್ಣದಿದ್ರೂ ಕೂಡ ಅದರಲ್ಲಿ ಒಂದು ಸಪ್ತಸಾಗರನ ತುಂಬಿದ ಹಾಗೇ ಆಗ್ತದೆ ಅದರ ಅರ್ಥ ಅಂತ ಹೇಳಿದ್ದಾರೆ ನೋಡಿ. ನೆಕ್ಸ್ಟ್ ಏನಿದೆ? ಸಿಲಪ್ಪದಿಗಾರಂ, ಮಣಿ ಮೇಕಲೈ ಮತ್ತು ತಿರುಕುರಳ್ ಇವುಗಳಲ್ಲದೆ ಪ್ರಾಚೀನ ಕಾಲಕ್ಕೆ ಸೇರಿದ ಇನ್ನೂ ಕೆಲವು ಸಾಹಿತ್ಯ ಕೃತಿಗಳಿವೆ. ಇವನ್ನೆಲ್ಲ ಒಟ್ಟಾಗಿ
ಸಂಗಮ್ ಸಾಹಿತ್ಯ ಎನ್ನುವರು. ಇದನ್ನು ಎಲ್ಲ ಒಟ್ಟಾಗಿ ಕೂಡಿಸಿ ಏನಂತ ಕರೀತಾರೆ? ಸಂಗಮ್ ಸಾಹಿತ್ಯ ಅಂತ ಕರೀತಾರೆ. ಮಧುರೆಯ ಪಾಂಡ್ಯ ದೊರೆಗಳು ತಮ್ಮ ರಾಜಧಾನಿ ಮಧುರೆಯಲ್ಲಿ ತಮಿಳ್ ಸಂಗಮ ಸ್ಥಾಪಿಸಿ ಕವಿಗಳಿಗೆ ಆಶ್ರಯ ಕೊಟ್ಟಿದ್ದರು. ಏನು ಮಾಡಿದರು? ತಮಿಳ್ ಸ್ಥಾಪಿಸಿ ಕವಿಗಳಿಗೆ ಆಶ್ರಯ ಕೊಟ್ಟಿದ್ದರು. ಕವಿಗಳು ತಮ್ಮ ಕೃತಿಗಳನ್ನು ಪರಿಶೀಲನೆಗಾಗಿ ಸಂಘಕ್ಕೆ ಒಪ್ಪಿಸುವ ಪರಿವಾರವಿತ್ತು. ಹಾಗಾಗಿ ಸಂಗಮ್ ಸಾಹಿತ್ಯ ರಚನೆ ಸುಮಾರು ಎಷ್ಟು ಶತಮಾನಗಳ ಕಾಲ ಅಂದರೆ 5 ಶತಮಾನಗಳ ಕಾಲ ಮುಂದುವರಿಯಿತು. ಅದೇ ಕೇಳಬಹುದು, ಸಂಗಮ್ ಸಾಹಿತ್ಯ ಎಷ್ಟು ಶತಮಾನಗಳ ಕಾಲ ಮುಂದುವರೆದಿತ್ತು ಅಂದರೆ 5 ಶತಮಾನಗಳ ಕಾಲ ಮುಂದುವರೆದಿತ್ತು. ಈ ಕಾಲಾವಧಿಯನ್ನು ಏನಂತ ಕರೀತಾರೆ? ಸಂಗಮ್ ಯುಗ ಎಂದು ಕರೆಯುವರು. ಸಂಗಮ್ ಸಾಹಿತ್ಯದ ಕೃತಿಗಳಲ್ಲಿ ಅಂದಿನ ಅರಸು ಮನೆತನಗಳಾದ ಚೋಳ, ಚೇರ, ಪಾಂಡ್ಯ ರಾಜರ ಆಳ್ವಿಕೆ ಮತ್ತು ಕಾಲದ ಜನಜೀವನ ವರ್ಣನೆ ಇದೆ. ಯಾರ್ದು? ಚೋಳರದು, ಚೇರರದು, ಪಾಂಡ್ಯರದು. ಆ ರಾಜರ ಆಳ್ವಿಕೆ ಮತ್ತು ಆ ಕಾಲದ ಜನಜೀವನದ ವರ್ಣನೆ ಇಲ್ಲಿ ಇದೆ. ದಕ್ಷಿಣ ಭಾರತದ ಪ್ರಮುಖ ರಾಜ ಮನೆತನಗಳು ಯಾವ್ಯಾವಿದ್ವು? ರಾಜಮನೆತನ, ರಾಜಧಾನಿ, ಪ್ರಮುಖ ರಾಜ ಮನೆತನ ಆದರೆ ಅವ್ರದ್ದು ರಾಜಧಾನಿ ಯಾವುದಿತ್ತು? ಅವ್ರದ್ದು ರಾಜ್ಯ ಯಾವುದಿತ್ತು? ಶಾತವಾಹನರದು ಏನಿತ್ತು? ಶಾತವಾಹನರದು ಮಹಾರಾಷ್ಟ್ರದ ಪೈಠಾನ. ಕೇಳ್ತಾರೆ ನೋಡಿ, ಶಾತವಾಹನರ ರಾಜಧಾನಿ ಯಾವುದಾಗಿತ್ತು? ಪೈಠಾನವಾಗಿತ್ತು. ಅದು ಎಲ್ಲಿತ್ತು? ಮಹಾರಾಷ್ಟ್ರ ರಾಜ್ಯದಲ್ಲಿತ್ತು. ಪ್ರಮುಖ ರಾಜ ಯಾರಿದ್ರು? ಗೌತಮಿ ಪುತ್ರ ಶಾತಕರ್ಣಿ. ಶಾತವಾಹನರ ಪ್ರಮುಖ ರಾಜ ಯಾರು? ಗೌತಮಿ ಪುತ್ರ ಶಾತಕರ್ಣಿ. ಕದಂಬರು ನೆಕ್ಸ್ಟ್. ಶಾತವಾಹನರ ನಂತರ ಯಾರು ಬಂದರು? ಕದಂಬರ ರಾಜಧಾನಿ ಬನವಾಸಿ. ಅವರ ಪ್ರಮುಖ ರಾಜ ಮಯೂರವರ್ಮ. ಯಾರು? ಮಯೂರವರ್ಮ. ಅದಾದ ನಂತರ ಗಂಗರು ಬಂದರು. ಶಾತವಾಹನರು, ಕದಂಬರು, ಗಂಗರ ರಾಜಧಾನಿ ತಲಕಾಡು. ಅವರ ಪ್ರಮುಖ ರಾಜ ದುರ್ವಿನಿತ. ಶಾತವಾಹನರದು ಮಹಾರಾಷ್ಟ್ರದ ಪೈಠಾನ ಗೌತಮಿ ಪುತ್ರ ಶಾತಕರ್ಣಿ. ಕದಂಬರದು ಬನವಾಸಿ ಮಯೂರವರ್ಮ. ಗಂಗರದು ತಲಕಾಡು ದುರ್ವಿನಿತ. ಬಾದಾಮಿ ಚಾಳುಕ್ಯರದು ಬಾದಾಮಿ ಆದರೆ ಅಲ್ಲಿ ಇರುವವರು ಇಮ್ಮಡಿ ಪುಲಿಕೇಶಿ. ನೆಕ್ಸ್ಟ್ ಏನೇನಿದೆ? ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಇದು ಚಾರ್ಟನ್ನು. ಯಾರು ನೋಟ್ಸ್ ಮಾಡೋ ಅವಶ್ಯಕತೆಯೇ ಇಲ್ಲ, ಈ ಚಾರ್ಟ್ ಒಂದು ನೆನಪಿಟ್ಕೊಂಡ್ರೆ. ಪಲ್ಲವರದು ತಮಿಳುನಾಡಿನ ಕಂಚಿ ಅಂತ ನೆನಪಿಟ್ಕೋಬೇಕು. ಅದರಲ್ಲಿ ಯಾರು ರಾಜರು ಅಂದ್ರೆ ನರಸಿಂಹವರ್ಮ. ರಾಷ್ಟ್ರಕೂಟದು ಮಾನ್ಯಕೇಟ, ಅಮೋಘ ವರ್ಷ ನೃಪತುಂಗ. ಕಲ್ಯಾಣ ಚಾಲುಕ್ಯರದು ಬಸವ ಕಲ್ಯಾಣ, 6ನೇ ವಿಕ್ರಮಾದಿತ್ಯ. ಹೊಯ್ಸಳರದು ದ್ವಾರ ಸಮುದ್ರ, ವಿಷ್ಣುವರ್ಧನನು. ನೆನಪಿಟ್ಟುಕೊಳ್ಳೇಬೇಕು ನೋಡಿ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೆನಪಿಟ್ಕೊಳ್ಳಿಕ್ಕೆ. ಇದನ್ನು ಕಡಿಮೆ ಮಾಡಿ ಇನ್ನೊಂದು ಸತ ರಿಪೀಟ್ ಮಾಡಿದರೆ ಓಕೆ ಆಗ್ತದೆ ಅಂದ್ಕೊಂಡಿದ್ದೀನಿ. ಶಾತವಾಹನರದು ಮಹಾರಾಷ್ಟ್ರದ ಪೈಠಾನ, ರಾಜ ಗೌತಮಿ ಪುತ್ರ ಶಾತಕರ್ಣಿ. ಕದಂಬರದು ಬನವಾಸಿ ಮಯೂರವರ್ಮ. ಗಂಗರ ತಲಕಾಡು ದುರ್ವಿನಿತ. ಬಾದಾಮಿ ಚಾಲುಕ್ಯರು ಬಾದಾಮಿ ಇಮ್ಮಡಿ ಪುಲಿಕೇಶಿ. ಪಲ್ಲವ ತಮಿಳುನಾಡಿನ ಕಂಚಿ ನರಸಿಂಹವರ್ಮ. ರಾಷ್ಟ್ರಕೂಟ ಮಾನ್ಯಕೇಟ ಅಮೋಘ ವರ್ಷ ನೃಪತುಂಗ. ಕಲ್ಯಾಣ ಚಾಲುಕ್ಯರು ಬಸವ ಕಲ್ಯಾಣ, 6ನೇ ವಿಕ್ರಮಾದಿತ್ಯ. ಹೊಯ್ಸಳರು ದ್ವಾರಸಮುದ್ರ ವಿಷ್ಣುವರ್ಧನ. ಚೋಳ ತಮಿಳುನಾಡಿನ ತಂಜಾವೂರು, ರಾಜರಾಜ ಚೋಳ. ಇಷ್ಟು ಈ ಚಾರ್ಟನ್ನು 9 ಇದ್ದೇವೆ. ಇದನ್ನು ಚಾರ್ಟನ್ನು ಏನು ಮಾಡಬೇಕು? ಒಂದು ಸಲ ನಾವು ಚೆನ್ನಾಗಿ ನೆನಪಿಟ್ಟುಕೊಳ್ಳೇಬೇಕು. ಹಾಗಾಗಿ ತುಂಬ ಉಪಯುಕ್ತ ಆದಂಥ ತುಂಬ ಪ್ರಮುಖವಾದಂಥ ಪ್ರಶ್ನೆಗಳು ಅದರಲ್ಲೇ ಬೀಳ್ತವೆ. 9 ಕ್ವಶನ್ ಒಂದಲ್ಲ ಒಂದು ಬಿದ್ದೇ ಬೀಳ್ತದೆ, ಅದು ನೆನಪಿಟ್ಟುಕೊಳ್ಳೇಬೇಕು ನೋಡಿ. ಪ್ರಾಚೀನ ಕಾಲದಲ್ಲಿ ಶಾತವಾಹನರ ಎಂಬ ರಾಜವಂಶವು ದಕ್ಷಿಣ ಭಾರತದ ಕೆಲ ಭಾಗಗಳನ್ನು ಆಳುತ್ತಿತ್ತದು. ಅದು ಯಾವುದು ಅಂತಂದರೆ ಮಹಾರಾಷ್ಟ್ರದ ಪ್ರತಿಷ್ಠಾನಪುರ. ಅದಕ್ಕೆ ಈಗಿನ ಪೈಠಾನ ಅಂತ ಕರೀತಾರೆ. ಮಹಾರಾಷ್ಟ್ರದ ಪೈಠಾನ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಷ್ಠಾನಪುರ ಈಗಿನ ಪೈಠಾನ ಅದರ ರಾಜಧಾನಿಯಾಗಿತ್ತು.
ಭೂಪಟ ನೋಡಿ ಮತ್ತು ಅಲ್ಲಿ ಚಾರ್ಟ್ ಕೂಡ ನೋಡಿ ಬಂದಿದ್ದೀವಿ. ಅದರಲ್ಲಿ ಗೌತಮಿಪುತ್ರ ಶಾತಕರ್ಣಿಯು ಶಕ, ಯವನ, ಪಲ್ಲವ ಎಂಬ ವಿದೇಶಿ ರಾಜ ಮನೆತನಗಳನ್ನು ಏನು ಮಾಡಿದ? ಸೋಲಿಸಿದನು. ಶಾತಕರ್ಣಿಯು ಶಕ, ಯವನ, ಪಲ್ಲವ ಎಂಬ ವಿದೇಶಿ ರಾಜ ಮನೆತನಗಳನ್ನು ಸೋಲಿಸಿದನು. ಅದನ್ನು ಕೇಳಬಹುದು. ಗೌತಮಿಪುತ್ರ ಶಾತಕರ್ಣಿ ಯಾವ ಮನೆತನಗಳನ್ನು ಸೋಲಿಸಿದನು? ಶಕ, ಯವನ, ಆಮೇಲೆ ಪಲ್ಲವ. ಶಕರ ನಹಪಾಣನ ನಾಣ್ಯಗಳ ಮೇಲೆ ಶಕರ ಏನು ಮಾಡ್ದ? ಶಕರ ಆಡಳಿತವನ್ನು ಆಳಿ ಶಕರ ನಹಪಾಣದ ನಾಣ್ಯಗಳ ಮೇಲೆ ತನ್ನ ಹೆಸರು ಏನು ಮಾಡ್ದ? ಮರು ಮುದ್ರಿಸಿದನು. ಎಷ್ಟೊಂದು ನೋಡಿ, ತಾನು ಶಾತಕರ್ಣಿ ಏನು ಮಾಡ್ದ? ಶಕರ ಆಡಳಿತವನ್ನು ಇಸ್ಕೊಂಡು ಶಕರ ನಹಪಾಣದ ನಾಣ್ಯಗಳ ಮೇಲೆ ಏನು ಮಾಡ್ದ? ತನ್ನ ಹೆಸರನ್ನು ಮರು ಮುದ್ರಿಸಿದನು. ಕೊಂಕಣ, ಸೌರಾಷ್ಟ್ರ, ಮಾಳ್ವ, ಬಿರಾರ್ ಮೊದಲಾದ ಪ್ರದೇಶಗಳಲ್ಲಿ ಅವನ ರಾಜ್ಯ ಏನಾಗಿತ್ತು? ವಿಸ್ತರಿಸಿತು. ಎಲ್ಲಿ? ಕೊಂಕಣ, ಸೌರಾಷ್ಟ್ರ, ಮಾಳ್ವ, ಬಿರಾರ್ ಮೊದಲಾದ ಪ್ರದೇಶಗಳಲ್ಲಿ ಅವನ ರಾಜ್ಯ ವಿಸ್ತರಿಸಿತ್ತು. ಅವನು ತ್ರಿಸಮುದ್ರತೋಯ ವಾಹನ ಎಂಬ ಬೀರುದನ್ನು ಹೊಂದಿದನು. ಈ ಬೀರುದು ಹೇಗೆ ಬಂದಿತ್ತು ಅಂತಂದರೆ, ಈ ಬೀರುದು 3 ಸಮುದ್ರಗಳ ನೀರು ಕುಡಿದ ಕುದುರೆಗಳನ್ನು ವಾಹನವಾಗಿ ಬಳಸಿದ್ದನು. ಏನು ಮಾಡಿದವ? 3 ಸಮುದ್ರಗಳ ನೀರು ಕುಡಿದಂತಹ ಕುದುರೆಗಳನ್ನು ವಾಹನವಾಗಿ ಬಳಸುವನು. ಯಾಕಂದರೆ ಒಂದೇ ಸಮುದ್ರ ಮುಟ್ಲಿಕ್ಕೇ ಸಾಧ್ಯವಿಲ್ಲ. ಹಾಗಾಗಿ 3 ಸಮುದ್ರಗಳನ್ನು ನೀರು ಕುಡಿದಂತಹ ಕುದುರೆಗಳಂದ್ರೆ ಎಷ್ಟೊಂದು ಚತುರವಾದಂಥ ಕುದುರೆಗಳು ಅವನ ಹತ್ರ ಇದ್ದಾವೆ ಅಂತ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಅವ ಏನು ಮಾಡಿದ? ಅವುಗಳನ್ನು ವಾಹನವಾಗಿ ಬಳಸಿ ಜೀವನವನ್ನು ಮಾಡ್ದ. ಹಾಗಾಗಿ ಯಾರಿಗೆ ಕೇಳ್ತಾರೆ ನೋಡಿ, ಗೌತಮಿಪುತ್ರ ಶಾತಕರ್ಣಿಗೆ ಏನಂತ ಕರೀತಾರೆ ಅಂತಂದರೆ ತ್ರಿಸಮುದ್ರತೋಯ ವಾಹನ. ಇದು ಪ್ರಶ್ನೆ ಆಗಿದೆ, ತುಂಬ ಸಲ ಈ ಪ್ರಶ್ನೆ ಆಗಿದೆ. ತ್ರಿಸಮುದ್ರತೋಯ ವಾಹನ ಅಂತ ಯಾರಿಗೆ ಕರೀತಾರೆ ಅಂತ ತುಂಬ ಸಲ ಕೇಳಿದ್ದಾರೆ. ಇಲ್ಲ, ಗೌತಮಿಪುತ್ರ ಶಾತಕರ್ಣಿಗೆ ಯಾವ ಬೀರುದಿತ್ತು? ತ್ರಿಸಮುದ್ರತೋಯ ವಾಹನ ಅಂತ ಬೀರುದಿತ್ತು. ಇದು ತುಂಬ ಸಲ ಪ್ರಶ್ನೆ ಆಗಿದೆ ಕೂಡ, ಇನ್ನೂ ಆಗ್ತದೆ ಕೂಡ. ಇದು ಮುಖ್ಯವಾದಂಥದ್ದು, ಅದನ್ನು ಕೇಳಿದ್ದಾರೆ. ಬಟ್ ಇನ್ನು ಮುಂದೆ ಕೇಳ್ತಾರೆ ತ್ರಿಸಮುದ್ರತೋಯ ವಾಹನ ಹೇಗೆ ಬಂತು ಅಂತ. ಅದನ್ನು ನೆನಪಿಟ್ಟುಕೊಳ್ಳೇಬೇಕು. 3 ಸಮುದ್ರಗಳ ನೀರು ಕುಡಿದ ಕುದುರೆಗಳನ್ನು ವಾಹನವಾಗಿ ಉಳ್ಳವನಿಗೆ ಏನಂತ ಕರಿತಿದ್ರು? ತ್ರಿಸಮುದ್ರತೋಯ ವಾಹನ ಅಂತ ಕರಿತಾ ಇದ್ರು. ಇದು ನೆನಪಿಟ್ಟುಕೊಳ್ಳೇಬೇಕು. ನೆಕ್ಸ್ಟ್ ಏನಿದೆ? ಧರ್ಮ ಮತ್ತು ಸಮಾಜ. ಅವನ ಧರ್ಮ ಹೇಗಿತ್ತು, ಸಮಾಜ ಹೇಗಿತ್ತು? ಧರ್ಮ ಮತ್ತು ಸಮಾಜ. ಶಾತವಾಹನರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು. ಯಾವ ಧರ್ಮ? ವೈದಿಕ ಧರ್ಮ. ಅಶ್ವಮೇಧ ಮೊದಲಾದ ಏನಾಗಿದ್ದು ಯಜ್ಞ ಯುಗಾದಿಗಳನ್ನು ಮಾಡುತ್ತಿದ್ದರು. ಅವರ ಸಾಮ್ರಾಜ್ಯದಲ್ಲಿ ನೆಲೆಸಿದ ವಿದೇಶಿಯ ಹಿಂದೂ ಧರ್ಮದ ಅಥವಾ ಬೌದ್ಧ ಧರ್ಮವನ್ನು ತಾವಾಗಿಯೇ ಸ್ವೀಕರಿಸಿ ಇಲ್ಲಿನ ದೇವತೆಗಳ ಹೆಸರುಗಳನ್ನು ಇಟ್ಟುಕೊಂಡರು. ಯಾವುದು? ಶಿವ, ವಿಷ್ಣು ಪೂಜಿಸುತ್ತಿದ್ದರು. ಸಮಾಜದಲ್ಲಿ ಒಂದಾಗಿ ಬಾಳಿದರು. ಸ್ತ್ರೀಯರಿಗೆ ಗೌರವ ಸ್ಥಾನಮಾನವಿತ್ತು. ಅವರು ಆಸ್ತಿಪಾಸ್ತಿ ಹೊಂದಿದ್ದು ಧಾರ್ಮಿಕ ಕೇಂದ್ರಗಳಿಗೆ ಅಪಾರ ದಾನ ನೀಡುತ್ತಿದ್ದರು. ನೆಕ್ಸ್ಟ್ ಏನಿದೆ? ಇದೆಲ್ಲ ನೋಡ್ಕೊತಾನೆ ಹೋಗಬೇಕು. ಓದ್ಕೊಂತು ತಿಳ್ಕೊಂತು ಹೋದರೆ ಏನು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ನಾವು ಹಿಡ್ಕೋಬೇಕಾಗ್ತದೆ. ಸಾಹಿತ್ಯ ಮತ್ತು ಶಿಕ್ಷಣ. ಪ್ರಾಕೃತ ಭಾಷೆಯು ಯಾವ ಭಾಷೆ? ಪ್ರಾಕೃತ ಭಾಷೆಯು ಶಾತವಾಹನರ ಆಡಳಿತದ ಭಾಷೆಯಾಗಿತ್ತು. ಶಾತವಾಹನರ ಭಾಷೆ ಯಾವುದಾಗಿತ್ತು? ಪ್ರಾಕೃತ ಭಾಷೆಯಾಗಿತ್ತು. ಅವರ ಶಾಸನಗಳು ಕೂಡ ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿ ಭಾಷೆಯಲ್ಲಿವೆ. ಅವರ ಹಾಲ ಎಂಬ ರಾಜನು ಯಾವುದು ರಚಿಸಿದ ಅಂದ್ರೆ ಗಾಥಾ ಸಪ್ತಸತಿ. ಇದು ತುಂಬ ಸಲ ಪ್ರಶ್ನೆ ಆಗಿದೆ. ಹಾಲನ ಗಾಥಾ ಸಪ್ತಸತಿ ಎಂಬ ಕೃತಿಯನ್ನು ಯಾವ ಭಾಷೆಯಲ್ಲಿ ಅಂದರೆ ಗಾಥಾ ಸಪ್ತಸತಿ ಯಾವ ಭಾಷೆಯಲ್ಲಿದೆ ಅಂದರೆ ಪ್ರಾಕೃತ ಭಾಷೆಯಲ್ಲಿ ರಚಿಸಿದ್ದಾನೆ. ಗುಣಾಢ್ಯನ ಒಡ್ಡಕಥ. ಇವು ಎಲ್ಲರಿಗೂ ನೆನಪಿರಲೇಬೇಕು. ಏನು ಅಂದ್ರೆ ಹಾಲನ ಗಾಥಾ ಸಪ್ತಸತಿ,
ಆಮೇಲೆ ಗುಣಾಢ್ಯನ ಒಡ್ಡಕಥ ಮತ್ತು ಸರ್ವವರ್ಮನು ಕಾತಂತ್ರ ವ್ಯಾಕರಣ ಎಂಬ ಸರ್ವಧರ್ಮ, ಇದನ್ನು ಕೂಡ ಆಗ್ತದೆ. ಸರ್ವಧರ್ಮ ಕಾತಂತ್ರ ವ್ಯಾಕರಣ ಇದು ಇಲ್ಲಿವರೆಗೆ ಬಂದಿಲ್ಲ, ಇನ್ಮೇಲೆ ಬರಬಹುದು. ಯಾಕಂದರೆ ಇದೊಂದು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಅಂತ ಇದನ್ನು ಕೇಳಿಲ್ಲ. ಯಾಕಂದರೆ ಇದನ್ನು ಕೇಳಿದ್ದಾರೆ, ಆಲ್ರೆಡಿ ಏನು ಕೇಳಿದ್ದಾರೆ, ಹಾಲನ ಗಾಥಾ ಸಪ್ತಸತಿ ಕೇಳಿದ್ದಾರೆ. ಗುಣಾಢ್ಯನ ಒಡ್ಡಕಥನೂ ಕೂಡ ಬಂದಿದೆ. ಆದರೆ ಸರ್ವವರ್ಮನು ಕಾತಂತ್ರದ ವ್ಯಾಕರಣ ಅಂತ ಇದು ಬಂದಿಲ್ಲ, ಇನ್ಮೇಲೆ ಬಂದರೂ ಬರಬಹುದು. ಅದೊಂದು ಸ್ವಲ್ಪ ನೆನಪಿಟ್ಕೊಂಡ್ರೆ ಓಕೆ. ಎಂಬ ಕೃತಿಗಳನ್ನು ಬರೆದರು. ಶಿಕ್ಷಣಕ್ಕಾಗಿ ಅಗ್ರಹಾರಗಳು ಸ್ಥಾಪನೆಗೊಂಡವು. ಅವುಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಶಾಸನ, ಯಾವುದು ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಶಾಸನ ಪ್ರಮುಖ ಶಿಕ್ಷಣ ಏನಾಗಿತ್ತು, ಕೇಂದ್ರವಾಗಿತ್ತು. ಅದನ್ನು ಕೇಳಬಹುದು. ಶಿಕ್ಷಣ ಕೇಂದ್ರವನ್ನು ಯಾವುದಾಗಿ ಮಾಡಿಕೊಂಡಿದ್ರು ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯ ಯಾವುದು ತಾಳಗುಂದ ಪ್ರಮುಖ ಶಿಕ್ಷಣ ಕೇಂದ್ರವಾಗಿತ್ತು. ಅವರ ವಾಸ್ತುಶಿಲ್ಪಕ್ಕೆ ಯಾವ ಥರ ಕೊಡುಗೆ ನೀಡಿದರು? ಶಾತವಾಹನರು ವಾಸ್ತುಶಿಲ್ಪಕ್ಕೆ ಅಪಾರ ಕೊಡುಗೆ ನೀಡಿದರು. ಅವರ ಕಾಲದ 3 ವಿಧದ ಬೌದ್ಧ ರಚನೆಗಳೆಂದರೆ ಚೈತ್ಯವಿಹಾರ ಮತ್ತು ಸ್ತೂಪಗಳು. ಚೈತ್ಯವೆಂದರೆ ಏನು ಕೇಳಬಹುದು. ಚೈತ್ಯವೆಂದರೆ ಏನು ಕೇಳಬಹುದು. ಬೌದ್ಧ ರಚನೆಗಳೆಂದರೆ ಅವರ ಕಾಲದ 3 ವಿಧದ ರಚನೆಗಳು ಯಾವುವು ಅಂತ ಕೇಳ್ತಾರೆ. ಚೈತ್ಯ, ವಿಹಾರ ಮತ್ತು ಸ್ತೂಪಗಳು. ಚೈತ್ಯ ಯಾವುವು, ವಿಹಾರ ಯಾವುವು, ಸ್ತೂಪಗಳು ಯಾವುವು, ಇವು ನಮಗೆ ಪೂರ್ತಿಯಾಗಿ ಇದ್ರ ಬಗ್ಗೆ ವಿವರಣೆ ಗೊತ್ತೇ ಇರಬೇಕು. ಯಾಕಂದರೆ 3 ಗೊತ್ತು. ಯಾವುವು ಕಾಲದ ವಿವಿಧ ರಚನೆಗಳೆಂದರೆ ಚೈತ್ಯ, ವಿಹಾರ, ಸ್ತೂಪಗಳು ಗೊತ್ತು. ಆದರೆ ಅವುಗಳಿಗೆ ಚೈತ್ಯವೆಂದರೆ ಬೌದ್ಧರ ಪ್ರಾರ್ಥನಾ ಮಂದಿರ. ಚೈತ್ಯವೆಂದರೆ ಏನು ಕೇಳ್ತಾರೆ ನೋಡಿ. ಚೈತ್ಯವೆಂದರೇನು ಅಂತ ಕೇಳ್ತಾರೆ. ಬೌದ್ಧರ ಪ್ರಾರ್ಥನಾ ಮಂದಿರಕ್ಕೆ ಚೈತ್ಯವೆಂದು ಕರೀತಾರೆ. ಬೌದ್ಧ ಭಿಕ್ಷುಗಳ ನಿವಾಸವೇ ಏನಾಗಿತ್ತು, ವಿಹಾರವಾಗಿತ್ತು. ಎಂದರೇನು, ವಿಹಾರ ಎಂದರೇನು, ಸ್ತೂಪಗಳು ಎಂದರೇನು, ಈ ಥರ ಪ್ರಶ್ನೆಗಳು ಇನ್ಮೇಲೆ ಬರ್ತವೆ. ಇಲ್ಲಿಯವರೆಗೆ ಬಂದಿರುವುದು ಏನು ಅಂತಂದರೆ ಅವರ ಕಾಲದ 3 ಬೌದ್ಧ ರಚನೆಗಳು ಎಂದರೇನು ಅಂತ ಕೇಳಿದ್ದಾರೆ. ಆದರೆ ಚೈತ್ಯ, ವಿಹಾರ, ಸ್ತೂಪಗಳು ಎಲ್ಲರಿಗೂ ಗೊತ್ತಿರ್ತವೆ. ಅಥವಾ ಏನು ಕೇಳಿದ್ದಾರೆ, ಚೈತ್ಯವನ್ನು ವಿಹಾರವನ್ನು ಕೊಟ್ಟು ಇದು ಯಾರ ಕಾಲದ ರಚನೆಗಳು ಅಂತ ಕೇಳಿದ್ದಾರೆ. ಶಾತವಾಹನರ ರಚನೆಗಳು ಇಲ್ಲಿವರೆಗೆ ಎಲ್ಲರೂ ಹೇಳ್ತಾ ಬಂದಿದ್ವಿ. ಆದರೆ ಈ ಸದ್ಯಕ್ಕೆ ಏನು ಕೇಳಬಹುದು, ಚೈತ್ಯವೆಂದರೆ ಏನು ಅಂತ ಕೇಳಬಹುದು. ಪ್ರಾರ್ಥನಾ ಮಂದಿರ. ಬೌದ್ಧ ಭಿಕ್ಷುಗಳ ನಿವಾಸ ಏನು, ವಿಹಾರ. ಇನ್ನು ಶಾತವಾಹನರ ರಚನೆಗಳಲ್ಲಿ ಭಾರೀ ಬಂಡೆಗಳನ್ನು ಕೊರೆದು ಮೂಡಿರುವ ಚೈತ್ಯ ಮತ್ತು ವಿಹಾರಗಳಿವೆ. ಮಹಾರಾಷ್ಟ್ರದ ಕಾರ್ಲೆ ಎಂಬಲ್ಲಿ ಏನಿದೆ, ದೊಡ್ಡ ಗಾತ್ರವಾಗಿದ್ದು, ಚೈತ್ಯವು ಏನಾಗಿದೆ, ದೊಡ್ಡ ಗಾತ್ರವಾಗಿದ್ದು ಸುಂದರವಾಗಿದೆ ಮುಗಿಯಬಹುದು. ದೊಡ್ಡದಾದ ಸುಂದರವಾದ ಚೈತ್ಯಾಲಯ ಎಲ್ಲಿದೆ ಅಂತಂದರೆ ಮಹಾರಾಷ್ಟ್ರದ ಕಾರ್ಲೆ ಎಂಬಲ್ಲಿದೆ. ಕನ್ನೇರಿ ಎಂಬಲ್ಲಿರುವ ಚೈತ್ಯವು ಪ್ರಸಿದ್ಧವಾಗಿದೆ. ಇನ್ನೊಂದು ಕನ್ನೇರಿ ಎಂಬಲ್ಲಿ ಕೂಡ ಪ್ರಸಿದ್ಧವಾಗಿದೆ. ಚೈತ್ಯಗಳ ಪಕ್ಕದಲ್ಲಿ ಬಂಡೆಗಳನ್ನು ಕೊರೆದು ಮಾಡಿದ ವಿಹಾರಗಳಿವೆ. ಚೈತ್ಯಗಳ ಪಕ್ಕದಲ್ಲೇ ಏನು ಮಾಡಿದ್ದಾರೆ, ವಿಹಾರಗಳನ್ನು ಕೂಡ ಕೆತ್ತಿ ಮಾಡಲಾಗಿದೆ. ಆಂಧ್ರ ಪ್ರದೇಶದ ಅಮರಾವತಿ ಅಮೃತಶಿಲೆಯ ಸ್ತೂಪವು ಏನಾಗಿದೆ, ಕಲಾತ್ಮಕವಾಗಿದೆ. ಸ್ತೂಪಗಳು ಯಾವುವು ಅಂತ ಇಲ್ಲಿವರೆಗೆ ಕೊಟ್ಟಿದ್ದಿಲ್ಲ ಅವರು. ಏನು ಕೇಳಿದ್ದಾರೆ, ಇಲ್ಲಿವರೆಗೆ ಚೈತ್ಯ ಮತ್ತು ವಿಹಾರ ಮಾತ್ರ ಕೊಟ್ಟಿದ್ರು. ಇಲ್ಲಿ ಸ್ತೂಪ ಬಂದಿದೆ ನೋಡಿ. ಎಲ್ಲಿ ಅಂದರೆ ಆಂಧ್ರ ಪ್ರದೇಶದ ಅಮರಾವತಿಯ ಅಮೃತ ಶಿಲೆಯ ಸ್ತೂಪವು ಏನಾಗಿದೆ, ಕಲಾತ್ಮಕವಾಗಿದೆ. ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಎಲ್ಲಿ ಕಾಣಬಹುದು ಅಂದ್ರೆ ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕಾಣಬಹುದು. ಕೇಳಬಹುದು. ಶಾತವಾಹನರ ರಚನೆಗಳ ಅವಶೇಷಗಳನ್ನು ಎಲ್ಲಿ ಕಾಣಬಹುದು? ರಚನೆಗಳ ಅವಶೇಷಗಳು ಇಂಪಾರ್ಟೆಂಟ್ ಆಗಿ ಕಲಬುರಗಿ ಜಿಲ್ಲೆಯ ಸನ್ನತಿಯಲ್ಲಿ ಕಾಣಬಹುದು. ಇನ್ನೊಂದು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕೂಡ ಕಾಣಬಹುದು. ತುಂಬ ಉಪಯುಕ್ತ ಆದಂಥವು ಪ್ರಶ್ನೆಗಳು ಬಿದ್ದೇ ಬೀಳ್ತವೆ. ಶಾತವಾಹನರ ಸಾವಿರಾರು ನಾಣ್ಯಗಳು ಇಲ್ಲಿ ದೊರಕಿವೆ. ಶಾತವಾಹನರ ಸಾವಿರಾರು ನಾಣ್ಯಗಳು ಇಲ್ಲಿ ದೊರಕಿವೆ. ಇವರ ವ್ಯಾಪಾರ ಮತ್ತು ಪಟ್ಟಣಗಳು ಯಾವ ಥರ ಇದ್ವು?
ವ್ಯಾಪಾರ ಮತ್ತು ಪಟ್ಟಣಗಳು ಯಾವ ಥರ ಇದ್ವು ಅಂದರೆ, ಶಾತವಾಹನರ ಆಳ್ವಿಕೆಯ ಕಾಲವು ಆರ್ಥಿಕ ಸಮೃದ್ಧಿಯ ಕಾಲವಾಗಿತ್ತು. ಇದಕ್ಕೆ ಮುಖ್ಯ ಕಾರಣವೇನೆಂದರೆ, ಬಿರುಸಾಗಿ ನಡೆಯುತ್ತಿದ್ದ ಒಳನಾಡಿನ ಮತ್ತು ಹೊರನಾಡಿನ ವ್ಯಾಪಾರ ಚಟುವಟಿಕೆಗಳು. ಇವರ ಆಡಳಿತ ಏನಾಗಿತ್ತು? ಸಮೃದ್ಧಿಯಾಗಿತ್ತು. ಇದಕ್ಕೆ ಕಾರಣ ಏನಾಗಿತ್ತು? ಒಳನಾಡಿನ ಮತ್ತು ಹೊರನಾಡಿನ ಏನಾಗಿತ್ತು? ವ್ಯಾಪಾರ ಚಟುವಟಿಕೆ ತುಂಬ ಚೆನ್ನಾಗಿತ್ತು ಅನ್ನಿಸ್ತದೆ. ಹಾಗಾಗಿ ಸಾಮ್ರಾಜ್ಯದ ಪಟ್ಟಣಗಳು ವ್ಯಾಪಾರ ಕೇಂದ್ರಗಳಾಗಿದ್ದವು. ಸಾಮ್ರಾಜ್ಯದ ಪಟ್ಟಣಗಳು ಏನಾಗಿದ್ದವು? ಅವರ ವ್ಯಾಪಾರ ಕೇಂದ್ರಗಳಾಗಿದ್ದವು. ಇಂಥ ಪಟ್ಟಣಗಳನ್ನು ನಿಗಮಗಳು ಅಂತ ಕರಿತಿದ್ರು. ಏನಂತ ಕರಿತಿದ್ರು ಅಂದರೆ, ಸಾಮ್ರಾಜ್ಯಗಳ ಪಟ್ಟಣಗಳು ವ್ಯಾಪಾರ ಕೇಂದ್ರಗಳಾಗಿದ್ದವು. ಇಂಥ ಪಟ್ಟಣಗಳನ್ನು ನಾವು ಏನಂತ ಕರಿತಿದ್ರು ಅಂದ್ರೆ ಅವಾಗ ನಿಗಮಗಳು ಅಂತ ಕರಿತಾ ಇದ್ರು. ನೆಕ್ಸ್ಟ್ ಇಲ್ಲೇ ನೋಡಿ, ಏನಿದು ಕಾರ್ಲೆಯ ಚೈತ್ಯ ಎಲ್ಲಿದೆ? ಮಹಾರಾಷ್ಟ್ರದಲ್ಲಿದೆ. ಕಾಣಿಸ್ತಾ ಇದೆನಾ? ಅಮರಾವತಿಯ ಸ್ತೂಪದ ಮಾದರಿ ಎಲ್ಲಿದೆ? ಅಮರಾವತಿಯ ಸ್ತೂಪದ ಮಾದರಿ ಇಲ್ಲೇ ಇದೆ. ಮಹಾರಾಷ್ಟ್ರ ಪೈಠಾನ, ಕಾರ್ಲೆ, ಖನ್ನೇರಿ, ಜುನ್ನಾರ್ ಮತ್ತು ನಾಸಿಕ್. ಆಂಧ್ರ ಪ್ರದೇಶದ ಧಾನ್ಯಕಟಕ, ಧರಣಿಕೋಟೆ, ಅದಕ್ಕೆ ಧಾನ್ಯಕಟಕ ಅಂತ ಕರೀತಾರೆ. ಮತ್ತು ಉತ್ತರ ಕನ್ನಡ ಜಿಲ್ಲೆಯ ವೈಜಯಂತಿಗೆ ಬನವಾಸಿ ಅಂತ ಕರೀತಾರೆ. ಮುಂತಾದ ನಿಗಮಗಳಾಗಿದ್ದವು. ಮತ್ತೆ ಏನಿದೆ? ಪಟ್ಟಣಗಳಲ್ಲಿ ಶ್ರೇಣಿ ಎಂಬ ಸಂಘಗಳಿದ್ದವು. ಪಟ್ಟಣಗಳಲ್ಲಿ ಏನಿದವು ಅಂದ್ರೆ ಶ್ರೇಣಿ ಎಂಬ ಸಂಘಗಳಿದ್ದವು. ಶ್ರೇಣಿಗಳೆಂದರೆ ವ್ಯಾಪಾರಗಳು ಮತ್ತು ವಿವಿಧ ಕಸಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡ ಸಂಘಗಳು. ಉದಾಹರಣೆಗೆ ಧಾನಿಕ ಶ್ರೇಣಿ. ಧಾನಿಕ ಶ್ರೇಣಿ ಎಂಬುದು ಧಾನ್ಯ ವ್ಯಾಪಾರಿಗಳ ಸಂಘವಾಗಿತ್ತು. ಇದೇ ರೀತಿ ಗಾಣಿಗ, ಕಮ್ಮಾರ, ಕಂಚುಗಾರ, ಕುಂಬಾರ ಮತ್ತಿತರ ಕಸುಬುದಾರರು ತಮ್ಮ ತಮ್ಮ ಶ್ರೇಣಿಗಳನ್ನು ಕಟ್ಟಿಕೊಂಡಿದ್ದರು. ಶ್ರೇಣಿಗೊಬ್ಬ ಹಿರಿಯನಿದ್ದು ಅವನನ್ನು ಶ್ರೇಷ್ಠಿ ಅಥವಾ ಸೆಟ್ಟಿ ಎಂದು ಕರೀತಾ ಇದ್ರು. ಇದು ಪ್ರಶ್ನೆ ಆಗ್ತದೆ ನೋಡಿ. ಏನಾಗ್ತದೆ ಅಂದರೆ, ಪಟ್ಟಣಗಳಲ್ಲಿ ಏನಂತ ಇದ್ರು? ಶ್ರೇಣಿಗಳು ಇದ್ದರು. ಸಂಘಕ್ಕೆ ಒಬ್ಬರು ಶ್ರೇಣಿಗಳು ಇದ್ದರು. ಎಕ್ಸಾಂಪಲ್ ಆಗಿ ಧಾನ್ಯಗಳ ವ್ಯಾಪಾರಿಗೆ ಧಾನಿಕ ಶ್ರೇಣಿ ಅಂತ ಕರೆದ್ರೆ, ಗಾಣಿಗ, ಕಮ್ಮಾರ, ಕಂಚುಗಾರ, ಕುಂಬಾರ ಇವುಗಳು ಇದ್ರೂ ಕೂಡ ಇವ್ರಿಗಿನೂ ಅದೇ ಥರ ಕರಿತಾ ಇದ್ರು. ಅವರ ವೃತ್ತಿಗೆ ಅನುಗುಣವಾಗಿ ಶ್ರೇಣಿ ಅಂತ ಕರಿತಾ ಇದ್ರು. ತಮ್ಮ ಶ್ರೇಣಿಗಳನ್ನು ಕಟ್ಟಿಕೊಂಡಿದ್ದರು. ಶ್ರೇಣಿಗೊಬ್ಬ ಹಿರಿಯನಿರ್ತಿದ್ದ. ಮತ್ತೆ ಶ್ರೇಣಿಗಳಲ್ಲಿ ಕೂಡ ಒಬ್ಬರು ಹಿರಿಯರಿರ್ತಿದ್ರು. ಅವರಿಗೆ ಏನಂತ ಕರಿತಿದ್ರು ಅಂದ್ರೆ ಶ್ರೇಷ್ಠಿ ಅಂತ ಕರಿತಿದ್ರು ಅಥವಾ ಸೆಟ್ಟಿ ಅಂತ ಕರಿತಿದ್ರು. ಕರಿತಾ ಇದ್ರು. ಶಾತವಾಹನರ ನಾಣ್ಯಗಳು ಯಾವ ಥರ ಇದ್ವು? ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಶ್ರೇಣಿಗಳು ಏನು ಅಂದರೆ, ಶ್ರೇಣಿಗಳು ಆಧುನಿಕ ಬ್ಯಾಂಕ್ಗಳಂತೆ ಹಣಕಾಸು ವ್ಯವಹಾರ ನಡೆಸುತ್ತಿದ್ದರು. ಏನು ಮಾಡ್ತಿದ್ರು ಇವರು ಶ್ರೇಣಿಗಳು ಅಂದ್ರೆ, ಆಧುನಿಕ ಬ್ಯಾಂಕುಗಳಂತೆ ವ್ಯಾಪಾರ ವಹಿವಾಟುವನ್ನು ನಡೆಸ್ತಿದ್ರು. ಅವು ಕೈಗಾರಿಕಾ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ಕೂಡ ವಿಶೇಷ ಬೆಂಬಲ ನೀಡುತ್ತಿದ್ದವು. ಕಾರ್ಲೆಯ ಖ್ಯಾತ ಚೈತ್ಯವನ್ನು ಕಟ್ಟಿದವನು ಓರ್ವ ಶ್ರೇಷ್ಠಿಯಾಗಿರುತ್ತಿದ್ದನು. ಆದರೆ ಇಲ್ಲಿ ಕಾರ್ಲೆಯ ಖ್ಯಾತ ಚೈತ್ಯಾಲಯವನ್ನು ಯಾರು ಕಟ್ಟಿಸ್ತಿದ್ರು ಅಂತಂದ್ರೆ ಅಲ್ಲಿರುವಂಥ ಓರ್ವ ಶ್ರೇಷ್ಠಿ ಆಗಿರುತ್ತಿದ್ದನು. ಸಾಮ್ರಾಜ್ಯದ ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳ ಉದ್ದಕ್ಕೂ ಅನೇಕ ಬಂದರುಗಳಿದ್ದವು. ಪಶ್ಚಿಮ ತೀರದಲ್ಲಿ ಬರುಕಚ್ಚ, ಈಗಿನ ಬ್ರೋಚ್, ಮುಂಬೈ ಸಮೀಪದ ಸೋಪಾರ ಮತ್ತು ಕಲ್ಯಾಣ ಮುಖ್ಯ ಬಂದರುಗಳು. ಪೂರ್ವ ತೀರದಲ್ಲಿ ಕೂಡ ಅನೇಕ ಬಂದರುಗಳಿದ್ದವು. ಪೂರ್ವ ತೀರಗಳಲ್ಲಿ ಕೂಡ ಪ್ರಮುಖ ಬಂದರುಗಳಿದ್ದವು. ಶಾತವಾಹನರ ಕಾಲದಲ್ಲಿ ರೋಮನ್ ಸಾಮ್ರಾಜ್ಯದೊಡನೆ ಭಾರತ ವಾಣಿಜ್ಯ ಸಂಬಂಧವು ಉತ್ತಮವಾಗಿತ್ತು. ಯಾರೊಡನೆ ಅಂದರೆ ಯುರೋಪ್ ಮತ್ತು ರೋಮನರ ಸಾಮ್ರಾಜ್ಯದೊಡನೆ ಭಾರತ ಏನಾಗಿತ್ತು? ಸಂಬಂಧ ಉತ್ತಮವಾಗಿತ್ತು. ವ್ಯಾಪಾರದಲ್ಲಿ ಭಾರತದ ರಫ್ತು
ಅಧಿಕವಾಗಿದ್ದ ಕಾರಣ ಅಲ್ಲಿಂದ ಪಾವತಿಯ ರೂಪದಲ್ಲಿ ಬಂಗಾರವು ಭಾರೀ ಪ್ರಮಾಣದಲ್ಲಿ ಇಲ್ಲಿಗೆ ಬರುತ್ತಿತ್ತು. ಏನಾಗಿತ್ತು ಅಂದರೆ ಯುರೋಪ್ ಮತ್ತು ರೋಮನ್ ಸಾಮ್ರಾಜ್ಯದೊಡನೆ ಭಾರತ ವಾಣಿಜ್ಯ ಸಂಬಂಧವು ಉತ್ತಮವಾಗಿತ್ತು. ವ್ಯಾಪಾರದಲ್ಲಿ ಭಾರತದ ರಫ್ತು ಅಧಿಕವಾಗಿದ್ದ ಕಾರಣ ಅಲ್ಲಿಂದ ಏನಾಗ್ತಿತ್ತು, ಪಾವತಿಯ ರೂಪದಲ್ಲಿ ಬಂಗಾರವು ಭಾರೀ ಪ್ರಮಾಣದಲ್ಲಿ ಇಲ್ಲಿಗೆ ಬರುತ್ತಿತ್ತು. ಅಲ್ಲದೆ ಪೂರ್ವ ತೀರದ ಬಂದರುಗಳ ಮೂಲಕ ವಿದೇಶಿ ವ್ಯಾಪಾರ ನಡೆಯುತ್ತಿತ್ತು. ಯಾವಾಗಂದ್ರೆ ಪೂರ್ವ ತೀರದ ಬಂದರುಗಳ ಮೂಲಕ ವ್ಯಾಪಾರ ನಡೆಯುತ್ತಿತ್ತು. ವಿದೇಶಿ ವ್ಯಾಪಾರದಿಂದಾಗಿ ಶಾತವಾಹನರ ಸಾಮ್ರಾಜ್ಯವು ಭಾರೀ ಆರ್ಥಿಕ ಪ್ರಗತಿಯನ್ನು ಕಂಡಿತು. ಏನಾಗಿತ್ತು, ಶಾತವಾಹನರ ಸಾಮ್ರಾಜ್ಯ ಭಾರೀ ಆರ್ಥಿಕ ಪ್ರಗತಿಯನ್ನು ಏನಾಯಿತು, ಕಂಡಿತು. ಇನ್ನು ಬನವಾಸಿಯ ಕದಂಬರು ಕದಂಬರದ ಮನೆತನ. ಇಲ್ಲಿಯವರೆಗೆ ನಾವು ನೋಡಿದ್ದು ಶಾತವಾಹನರ ಮನೆತನವನ್ನು ನೋಡಿದ್ವಿ. ಈಗ ಕದಂಬರದ ನೋಡಬೇಕು. ಕದಂಬರ ಮನೆತನವು ಕನ್ನಡದ ಮೊದಲ ರಾಜಮನೆತನ. ಯಾವುದು? ಕದಂಬರ ಮನೆತನ ಕನ್ನಡದ ಮೊದಲ ರಾಜಮನೆತನ. ಇವರು ಶಾತವಾಹನರ ನಂತರ ವಾಯುವ್ಯ ಕರ್ನಾಟಕದಲ್ಲಿ ಏಳಿಗೆಗೆ ಬಂದರು. ಎಲ್ಲಿ ಬಂದರು ಅಂದ್ರೆ ವಾಯುವ್ಯ ಕರ್ನಾಟಕದಲ್ಲಿ ಏಳಿಗೆಗೆ ಬಂದರು. ಇವರು ಬಂದಿರುವುದು ಶಾತವಾಹನರ ನಂತರ. ಆದರೆ ಕದಂಬರ ಮನೆತನವು ಕನ್ನಡದ ಮೊದಲ ರಾಜಮನೆತನ ಇದು ಅಲ್ವಾ. ಇವರು ಪಾಲಿ ಭಾಷೆ ಮತ್ತು ಪ್ರಾಕೃತ ಭಾಷೆಯಲ್ಲಿ ಶಾತವಾಹನರು ರಚನೆ ಮಾಡಿದ್ರೆ ಇವರು ಕನ್ನಡದ ಮೊದಲ ರಾಜಮನೆತನ ಯಾರು ಅಂದ್ರೆ ಕದಂಬರು. ನೆನಪಿಟ್ಕೋಬೇಕು, ಕನ್ನಡದ ಮೊದಲ ರಾಜಮನೆತನ ಕದಂಬರು. ಆದರೆ ಶಾತವಾಹನರ ನಂತರ ಬಂದಿರುವಂಥ ರಾಜವಂಶದರು ವಾಯುವ್ಯ ಕರ್ನಾಟಕದಲ್ಲಿ ಏಳಿಗೆ ಬಂದರು. ಎಲ್ಲಿ ಏಳಿಗೆ ಬಂದರು ಅಂದ್ರೆ ವಾಯುವ್ಯ ಕರ್ನಾಟಕದಲ್ಲಿ ಏಳಿಗೆಗೆ ಬಂದರು. ಕದಂಬ ವಂಶದ ಸ್ಥಾಪಕ ಯಾರು? ಮಯೂರವರ್ಮ. ಕದಂಬ ವಂಶದ ಸ್ಥಾಪಕ ಯಾರು ಅಂದರೆ ಮಯೂರವರ್ಮ. ಅವರ ಮನೆಯ ಬಳಿ ಕದಂಬ ವಂಶವೃಕ್ಷ ಕಾರಣ ಅವರ ವಂಶ ಕದಂಬ ಎಂದಾಯಿತು. ಏನಾಯಿತು ಅಂದರೆ ಅವರ ಮನೆಯ ಬಳಿ ಏನಾಗಿತ್ತು, ಕದಂಬ ವಂಶವೃಕ್ಷವಿದ್ದ. ಏನಾಗಿತ್ತು, ಇಲ್ಲಿ ಕದಂಬದ ಒಂದು ವಂಶವೃಕ್ಷ ಗಿಡ ಇತ್ತು ಅಂತೆ. ಆಗ ಕಾರಣ ಅವರ ವಂಶ ಕದಂಬ ಎಂದಾಯಿತು. ಕದಂಬರ ರಾಜಧಾನಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಾಗಿತ್ತು. ಏನಾಗಿತ್ತು, ಕದಂಬರ ರಾಜಧಾನಿ ಉತ್ತರ ಕನ್ನಡ ಜಿಲ್ಲೆಯ ಏನಾಗಿತ್ತು, ಬನವಾಸಿಯಾಗಿತ್ತು. ಅವರ ಲಾಂಛನ ಯಾವುದಾಗಿತ್ತು? ಅವರ ಲಾಂಛನ ಏನಾಗಿತ್ತು ಅಂದರೆ ಸಿಂಹವಾಗಿತ್ತು. ಕದಂಬರ ಲಾಂಛನ ಸಿಂಹ. ನೆನಪಿಟ್ಟುಕೊಳ್ಬೇಕು. ಇದರ ಮುಂದಿನ ವಿವರಣೆ ನೋಡ್ತಾ ಹೋಗೋಣ. ಮಯೂರವರ್ಮ ಏನಾಗಿತ್ತು ಅಂದರೆ ಇಲ್ಲಿ ಮಯೂರವರ್ಮ ಬ್ರಾಹ್ಮಣನಾದ ಮಯೂರವರ್ಮನು ಏನಾದ, ವಿದ್ಯಾಭ್ಯಾಸಕ್ಕಾಗಿ ಎಲ್ಲಿಗೆ ಹೋಗಿದ್ದ? ಕಂಚಿಗೆ ಹೋಗಿದ್ದ. ಮಯೂರವರ್ಮನು ಬ್ರಾಹ್ಮಣನಾದನೂ ಕೂಡ ವಿದ್ಯಾಭ್ಯಾಸಕ್ಕಾಗಿ ಎಲ್ಲಿಗೆ ಹೋಗಿದ್ದ? ಕಂಚಿಗೆ ಹೋಗಿದ್ದಾಗ ಪಲ್ಲವರ ಅಶ್ವಸೇನಾಧಿಕಾರಿಯಿಂದ ಏನಾಗಿದ್ದ? ಪಲ್ಲವರ ಅಶ್ವಸೇನಾಧಿಕಾರಿಯಿಂದ ಅವಮಾನಕ್ಕೆ ಒಳಗಾದನು. ಅವಮಾನ ಸಹಿಸದ ಮಯೂರವರ್ಮನು ಏನು ಮಾಡ್ದ? ಬ್ರಾಹ್ಮಣತ್ವವನ್ನು ತೊರೆದು ಕ್ಷತ್ರಿಯಾಗಲು ಹೊರಟನು. ಗುಡ್ಡಗಾಡಿನ ಜನರನ್ನು ಸಂಘಟಿಸಿ ಪಲ್ಲವರ ಮೇಲೆ ದಾಳಿ ನಡೆಸಿದನು. ಅಂತಿಮವಾಗಿ ಪಲ್ಲವ ದೊರೆಯು ಅವನ ರಾಜ್ಯತ್ವವನ್ನು ಒಪ್ಪಿ ಕರ್ನಾಟಕದ ಹಲವು ಪ್ರದೇಶಗಳನ್ನು ಮಯೂರವರ್ಮನಿಗೆ ವಹಿಸಿದನು. ಯಾರು? ಪಲ್ಲವರ ದೊರೆ ಯಾರು? ಅವನ ರಾಜ್ಯತ್ವವನ್ನು ಒಪ್ಪಿ ಏನು ಮಾಡ್ದ? ಹಲವು ಪ್ರದೇಶಗಳನ್ನು ಮಯೂರವರ್ಮನಿಗೆ ಏನು ಮಾಡ್ದ? ಬಿಟ್ಟು ಕೊಟ್ಟ. ಹಾಗಾಗಿ ಮಯೂರವರ್ಮನು ಚಿತ್ರದುರ್ಗ ಸಮೀಪದ ಚಂದ್ರವಳ್ಳಿಯ ಸಮೀಪ ಕೆರೆಯೊಂದನ್ನು ಏನು ಮಾಡ್ದ? ದುರಸ್ತಿ ಮಾಡಿದನು. ಚಂದ್ರವಳ್ಳಿಯ ಸಮೀಪ ಕೆರೆಯೊಂದನ್ನು ದುರಸ್ತಿ ಮಾಡಿದನು. ಮುಂದೆ ಏನಿದೆ ಅಂದರೆ ಇದು ಮ್ಯಾಪ್ ಇದೆ. ನೆಕ್ಸ್ಟ್ ಏನಿದೆ, ಕದಂಬರ ಕಾಲದಲ್ಲಿ ಪ್ರಾಕೃತ, ಸಂಸ್ಕೃತ ಮತ್ತು ಕನ್ನಡ ಎಂಬ ಭಾಷೆಗಳು ಪ್ರಚಲಿತದಲ್ಲಿದ್ದವು. ಇದೇ ಕನ್ಫ್ಯೂಸ್ ಹಿಡಿಸೋದು ನೋಡಿ. ಆದರೆ ಇವರು ಕನ್ನಡದ ಕದಂಬರು ಇದ್ದರೂ ಕೂಡ
ಕದಂಬರದ ರಾಜರಿದ್ದರೂ ಕೂಡ ಪ್ರಾಕೃತ, ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳು ಪ್ರಚಲಿತದಲ್ಲಿದ್ದವು. ಕನ್ನಡದವರು ಇದ್ರೂ ಕೂಡ ಅವರು ಪ್ರಾಕೃತನೂ ಮಾತಾಡ್ತಾ ಇದ್ರು, ಸಂಸ್ಕೃತನೂ ಕೂಡ ಇತ್ತು, ಕನ್ನಡವೂ ಕೂಡ ಇತ್ತು. ಪ್ರಾರಂಭದಲ್ಲಿ ಏನು ಮಾಡಿದ್ರು ಅವರು ಪ್ರಾಕೃತ ಭಾಷೆಯಿಂದನೇ ಏನು ಮಾಡಿದ್ರು. ಅನಂತರ ಸಂಸ್ಕೃತ ಭಾಷೆಯು ಹೆಚ್ಚಿನ ಮಾನ್ಯತೆ ಪಡೆಯಿತು. ಏನು ಮಾಡಿತ್ತು, ಫಸ್ಟು ಪ್ರಾಕೃತ ಇತ್ತು, ಆಮೇಲೆ ಸಂಸ್ಕೃತ ಆಯಿತು, ಆಮೇಲೆ ಮುಂದೆ ಸಂಸ್ಕೃತದ ಸ್ಥಾನಮಾನ ಭಾಷೆಯಾಗಿತ್ತು. ಅವ್ರದ್ದು ಏನಾಗಿತ್ತು ಅಂತಂದರೆ ಮಾನ್ಯತೆ ಪಡೆಯಿತು. ಸಂಸ್ಕೃತವು ಆ ಸ್ಥಾನದ ಭಾಷೆಯಾಗಿತ್ತು. ಕನ್ನಡದವ್ರು ಇದ್ದರೂ ಕೂಡ ಸಂಸ್ಕೃತ ಆ ಸ್ಥಾನದ ಭಾಷೆಯಾಗಿತ್ತು. ನೋಡಿ, ಶಿಕ್ಷಣದಲ್ಲಿ ಅದರ ಬಳಕೆ ಇತ್ತು. ಶಿಕ್ಷಣದಾಗ ಏನು ಮಾಡಿದರು, ಒಂದು ಸಂಸ್ಕೃತವನ್ನು ಬಳಕೆ ಮಾಡ್ಕೊತ ಹೋದರು. ಮುಂದೆ ಅವರು ಕನ್ನಡ ಭಾಷೆಗೆ ಹೆಚ್ಚಿನ ಮಾನ್ಯತೆ ದೊರಕಿತ್ತು. ಆಮೇಲೆ ಕನ್ನಡವನ್ನು ಜಾಸ್ತಿ ಬಳಕೆ ಮಾಡ್ತಾ ಬಂದರು. ಕದಂಬರ ಲಾಂಛನ ಯಾವುದು? ಸಿಂಹ. ನೆನಪಿಟ್ಟುಕೊಳ್ಳಬೇಕು, ಕದಂಬರ ಲಾಂಛನ ಸಿಂಹ. ಮುಂದೆ ಹಾಸನ ಜಿಲ್ಲೆಯ ಹಲ್ಮಡಿ ಶಾಸನ ಯಾವುದು? ಹಾಸನ ಜಿಲ್ಲೆಯ ಹಲ್ಮಡಿ ಶಾಸನ. ಹಲ್ಮಡಿ ಗ್ರಾಮದಲ್ಲಿ, ಶಾಸನವಲ್ಲ, ಹಲ್ಮಡಿ ಗ್ರಾಮದಲ್ಲಿ ಕದಂಬರ ಕಾಲದ ಶಾಸನವೊಂದು ಏನಾಗಿತ್ತು, ಕನ್ನಡ ಭಾಷೆ ಹಾಗೂ ಲಿಪಿಯಲ್ಲಿದೆ. ಇದು ಕನ್ನಡ ಶಾಸನಗಳಲ್ಲಿ ಅತಿ ಪ್ರಾಚೀನವಾದದ್ದು. ಹಾಸನ ಜಿಲ್ಲೆಯ ಹಲ್ಮಡಿ ಗ್ರಾಮದಲ್ಲಿ ಕದಂಬರ ಕಾಲದ ಶಾಸನವೊಂದು ಏನಾಗಿತ್ತು, ಕನ್ನಡ ಭಾಷೆ ಹಾಗೂ ಲಿಪಿಯಲ್ಲಿದೆ. ಇದು ಕನ್ನಡ ಶಾಸನಗಳಲ್ಲಿ ಅತಿ ಪ್ರಾಚೀನವಾದದ್ದು. ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಶಾಸನ ಎಂಬಲ್ಲಿ ಕದಂಬರ ಕಾಲದ ಸಂಸ್ಕೃತ ಶಾಸನವೊಂದು ದೊರಕಿದೆ. ಇದನ್ನು ಕುಬ್ಜ ಎಂಬ ಕವಿಯು ರಚಿಸಿದನು. ಕರ್ನಾಟಕದ ಸಂಸ್ಕೃತ ಕವಿಗಳಲ್ಲಿ ಈತನೇ ಅತಿ ಪ್ರಾಚೀನವನು. ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನವಾಗಿದೆ. ತಾಳಗುಂದ ಶಾಸನವು ಕೇಳಬಹುದು. ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನವಾಗಿದೆ. ಪ್ರಥಮ ಸಂಸ್ಕೃತ ಶಾಸನವಾಗಿದೆ. ಮುಂದೆ ಕದಂಬರು ಕರ್ನಾಟಕದ ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಕ್ಕೆ ವಿಶೇಷ ಕೊಡುಗೆ ನೀಡಿದರು. ಅವರು ಬನವಾಸಿಯಲ್ಲಿ ಅನೇಕ ದೇವಾಲಯಗಳನ್ನು ನಿರ್ಮಿಸಿದರು. ಮಧುಕೇಶ್ವರ ಇಲ್ಲಿಯ ಮುಖ್ಯ ದೇವಾಲಯ. ಮಧುಕೇಶ್ವರ ಎಂಬ ಕದಂಬ ಅರಸರು ಆರಾಧಿಸುತ್ತಿದ್ದ ದೇವರು ಬನವಾಸಿಯಲ್ಲಿ ಮನಸೆಳೆಯುವ ಪರಶುರಾಮ ಮೂರ್ತಿ ಶಿಲ್ಪ ಹೊಂದಿದೆ. ಯಾವ ಶಿಲ್ಪಿ? ಪರಶುರಾಮನ ಮೂರ್ತಿ ಶಿಲ್ಪ ಹೊಂದಿದೆ. ಇದು ಯಾವುದು? ಮಧುಕೇಶ್ವರ ದೇವಾಲಯ ಬನವಾಸಿಯಲ್ಲಿದೆ. ಮಧುಕೇಶ್ವರ ದೇವಾಲಯ ಎಷ್ಟೊಂದು ಚೆನ್ನಾಗಿದೆ, ಹೋಗಿ ಬನ್ನಿ ಒಂದು ಸತ. ಈಗ ನಾವು ಯಾವುದು ಅಂದರೆ ತಲಕಾಡದ ಗಂಗರು. ಫಸ್ಟ್ ಒನ್ನು ಶಾತವಾಹನರು, ಆಮೇಲೆ ಕದಂಬರು, ನೆಕ್ಸ್ಟು ಗಂಗರು. ಕದಂಬರ ವಾಯುವ್ಯ ಕರ್ನಾಟಕದಲ್ಲಿ ಆಳುತ್ತಿದ್ದಾಗ ದಕ್ಷಿಣ ಕರ್ನಾಟಕದಲ್ಲಿ ಏಳಿಗೆಗೆ ಬಂದವರು ಗಂಗರು. ಯಾವುದು? ಕದಂಬರು ವಾಯುವ್ಯ ಕರ್ನಾಟಕದಲ್ಲಿ ಬಂದರೆ ದಕ್ಷಿಣ ಕರ್ನಾಟಕದಲ್ಲಿ ಏಳಿಗೆ ಬಂದವರು ಗಂಗರು. ಕೃಷಿ ಮೂಲ ಸಮುದಾಯದ ಹಿನ್ನೆಲೆಯವರಾದ ಗಂಗ ಮನೆತನವು ಕರ್ನಾಟಕದಲ್ಲಿ ದೀರ್ಘಕಾಲ ಆಳಿದ ರಾಜಮನೆತನವಾಗಿದೆ. ಇವರು ಸುಮಾರು 650 ವರ್ಷಗಳ ಕಾಲ ಆಳಿದರು. ಕೋಲಾರ ಮತ್ತು ತಲಕಾಡುಗಳು ಇವರ ರಾಜಧಾನಿಯಾಗಿದ್ದವು. ಕೊಂಗಣಿ ವರ್ಮ ಏನಾಗಿದ್ದ ಅಂದ್ರೆ ಈ ಮನೆತನದ ಸ್ಥಾಪಕ. ಯಾರ ಮನೆತನ? ಗಂಗರ ಮನೆತನದ ಸ್ಥಾಪಕ ಕೊಂಗಣಿ ವರ್ಮ. ಮದಗಜ ಇವರ ಲಾಂಛನವಾಗಿತ್ತು. ಗಂಗರ ಲಾಂಛನ ಯಾವುದು? ಮದಗಜ. ಯಾರ್ದು? ಗಂಗರ ಏನಾಗಿತ್ತು? ಗಂಗರ ಲಾಂಛನ ಯಾವುದಾಗಿತ್ತು? ಮದಗಜ. ದುರ್ವಿನಿತ ಪ್ರಸಿದ್ಧನಾದ ಅರಸ. ಗಂಗರ ಅರಸ ಯಾರು? ಪ್ರಸಿದ್ಧ ಅರಸ ದುರ್ವಿನಿತ. ಗಂಗರ ಪ್ರಸಿದ್ಧ ಅರಸ ದುರ್ವಿನಿತ. ಗಂಗರದ ಲಾಂಛನ ಮದಗಜ. ಆದರೆ ಈ ಮನೆತನದ ಸ್ಥಾಪಕ ಯಾರು ಅಂದರೆ ಕೊಂಗಣಿ ವರ್ಮ. ಗಂಗರ ಸ್ಥಾಪಕ ಯಾರು ಅಂದರೆ ಮನೆತನ ಸ್ಥಾಪಕ ಕೊಂಗಣಿ ವರ್ಮ. ನೆಕ್ಸ್ಟ್ ಏನಿದೆ? ದುರ್ವಿನಿತ. ಸುಮಾರು 1500 ವರ್ಷಗಳ ಹಿಂದೆ ಆಳಿದ ದುರ್ವಿನಿತನು ವೀರನು, ವಿದ್ವಾಂಸನೂ ಆಗಿದ್ದನು. ಅವನ ತಾಯಿ ಶ್ರೇಷ್ಠಾದೇವಿಯು ಪುನ್ನಾಟ ರಾಜ ಮನೆತನಕ್ಕೆ ಸೇರಿದಳು. ಯಾರು? ದುರ್ವಿನಿತನ ತಾಯಿ ಶ್ರೇಷ್ಠಾದೇವಿಯು ಪುನ್ನಾಟ ಮನೆತನಕ್ಕೆ ಸೇರಿದವಳು. ಆ ಮನೆತನದಲ್ಲಿ ಗಂಡು ಸಂತಾನವಿಲ್ಲದ ಕಾರಣ ಪುನ್ನಾಟ ರಾಜ್ಯಕ್ಕೂ ದುರ್ವಿನಿತನೇ ವಾರಸುದಾರರಾದನು. ಯಾರು? ಸುಮಾರು 1500 ವರ್ಷಗಳ ಹಿಂದೆ ಆಳಿದ
ದುರ್ವಿನಿತನು ವೀರನು ವಿದ್ವಾಂಸನೂ ಆಗಿದ್ದನು. ಅವನ ತಾಯಿ ಶ್ರೇಷ್ಠಾದೇವಿಯು ಪುನ್ನಾಟ ರಾಜ ಮನೆತನಕ್ಕೆ ಸೇರಿದವಳು. ಆ ಮನೆತನದಲ್ಲಿ ಗಂಡು ಸಂತಾನವಿಲ್ಲದ ಕಾರಣ ಏನಾಗಿತ್ತು ಅಂದ್ರೆ ಪುನ್ನಾಟಕ್ಕೂ ದುರ್ವಿನಿತನೇ ವಾರಸುದಾರನಾದನು. ನೆರೆಯ ಶತ್ರುಗಳನ್ನು ಹಲವು ಯುದ್ಧಗಳಲ್ಲಿ ಮಣಿಸಿ ಗಂಗ ರಾಜ್ಯವನ್ನು ವಿಸ್ತರಿಸಿದನು. ನೀರಾವರಿಗಾಗಿ ಏನಾಗಿತ್ತು, ಸಾಗರದಂಥ ಅನೇಕ ಕೆರೆಗಳನ್ನು ಕಟ್ಟಿದನು. ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ವಿದ್ವಾಂಸನಾಗಿದ್ದ ದುರ್ವಿನಿತನು ಸಂಸ್ಕೃತ ಕವಿ ಭಾರವಿ ಅಂದರೆ ಕಿರಾತಾರ್ಜುನಿಯ ಕೃತಿಯ 15ನೆಯ ಸ್ವರ್ಗಕ್ಕೆ ಭಾಷ್ಯ ಬರೆದನು. ಕಿರಾತಾರ್ಜುನಿಯ ಕೃತಿಯು 15ನೆಯ ಸ್ವರ್ಗಕ್ಕೆ ಭಾಷ್ಯ ಬರೆದನು. ಯಾರು? ದುರ್ವಿನಿತನು. ಗುಣಾಢ್ಯನ ಒಡ್ಡ ಕಥಾವನ್ನು ಸಂಸ್ಕೃತಕ್ಕೆ ಭಾಷಾಂತರಿಸಿದನು. ಏನು ಮಾಡದ? ಗುಣಾಢ್ಯನ ಒಡ್ಡ ಕಥಾವನ್ನು ಸಂಸ್ಕೃತ ಭಾಷೆಗೆ ಭಾಷಾಂತರಿಸಿದನು. ಅದಲ್ಲದೆ ಕನ್ನಡದ ಪ್ರಮುಖ ಗದ್ಯ ಬರಹಗಾರರಲ್ಲಿ ದುರ್ವಿನಿತನು ಒಬ್ಬನು. ಕವಿರಾಜ್ಯ ಮಾರ್ಗದಲ್ಲಿ ಏನು ಮಾಡ್ದ? ಶ್ರೀ ವಿಜಯನು ಹೇಳುತ್ತಾನೆ, ಕವಿರಾಜ್ಯ ಮಾರ್ಗ ಕನ್ನಡದ ಮೊದಲ ಉಪಲಬ್ಧ ಗ್ರಂಥವೆಂದು. ಕವಿರಾಜ್ಯ ಮಾರ್ಗ ಏನಾಗಿತ್ತು? ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಎಂದು ಹೇಳಲಾಗಿತ್ತು. ನೆಕ್ಸ್ಟು ದುರ್ವಿನಿತನ ನಂತರ ಸ್ತ್ರೀ ಪುರುಷ ರಾಚಮಲ್ಲ ಆಡಳಿತ ನಡೆಸಿದರು. ರಾಚಮಲ್ಲನ ಪ್ರಧಾನಿಯಾದ ಚಾವುಂಡರಾಯನು ವಿಂಧ್ಯಗಿರಿ ಬೆಟ್ಟದ ಮೇಲೆ ನಿಂತಿರುವ ವಿಶ್ವಪ್ರಸಿದ್ಧ 17.6 ಮೀಟರ್ ಅಂದರೆ 58 ಅಡಿ ಎತ್ತರದ ಗುಮ್ಮಟೇಶ್ವರ ಮೂರ್ತಿಯನ್ನು ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ನಿರ್ಮಾಣ ಮಾಡಲಾಗಿದೆ. ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂದರೆ ಗುಮ್ಮಟೇಶ್ವರ ಮೂರ್ತಿಯನ್ನು ಎಲ್ಲಿ ಮಾಡಲಾಗಿದೆ ಅಂದರೆ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಕಟ್ಟಲಾಗಿದೆ. ಆದರೆ ಅದರ ಮೀಟರ್ ಎಷ್ಟು ಅಂದರೆ 17.6 ಮೀಟರ್ ಎತ್ತರ. ಮೀಟರ್ದಲ್ಲಿ ಕೇಳಿದರೆ 17.6 ಮೀಟರ್ ಅಂತ ಹೇಳಬೇಕು, ಆದರೆ ಅಡಿಯಲ್ಲಿ ಕೇಳಿದರೆ 58 ಅಡಿ ಅಂತ ಹೇಳಲೇಬೇಕು. ಈ ಗುಮ್ಮಟೇಶ್ವರ ಮೂರ್ತಿಯನ್ನು ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ನಿರ್ಮಾಣ ಮಾಡಲಾಗಿದೆ. ಅಷ್ಟು ಗೊತ್ತಿದ್ರೆ ಸಾಕು, ಪ್ರತಿ ಸಲ ಪ್ರಶ್ನೆಗಳು ಬಂದೇ ಬರ್ತದೆ. ಇದರ ಸಾಹಿತ್ಯ. ಗಂಗಾ ಅರಸರಲ್ಲಿ ಕೆಲವರು ವಿದ್ವಾಂಸರೂ ಆಗಿದ್ದರು. ದುರ್ವಿನಿತನು ಸಂಸ್ಕೃತ ಮತ್ತು ಕನ್ನಡದ ಪ್ರಸಿದ್ಧ ವಿದ್ವಾಂಸನಾಗಿದ್ದನು. ಸ್ತ್ರೀ ಪುರುಷನು ಗಜಶಾಸ್ತ್ರ ಎಂಬ ಕೃತಿಯನ್ನು ಬರೆದಿದ್ದಾನೆ. ಗಂಗರ ಪ್ರಧಾನಿಯಾಗಿದ್ದ ಚಾವುಂಡರಾಯನು ಏನು ಮಾಡ್ದ? ಚಾವುಂಡರಾಯ ಪುರಾಣ ಅಂತ ಕೃತಿಯನ್ನು ರಚನೆ ಮಾಡಿದನು. ಯಾರು? ಗಂಗರ ಪ್ರಧಾನಿಯಾಗಿದ್ದ ಚಾವುಂಡರಾಯನು ಏನು ಮಾಡ್ದ? ಚಾವುಂಡ ಪುರಾಣ ಎಂಬ ಕೃತಿಯನ್ನು ರಚಿಸಿದನು. ನೆನಪಿಟ್ಟುಕೊಳ್ಳಬೇಕು, ತುಂಬ ಪ್ರಶ್ನೆಗಳು ತುಂಬ ಆಗಿದ್ದಾವೆ. ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಕ್ಕೆ ಗಂಗರ ಕೊಡುಗೆ ಅಪಾರವಾದದ್ದು. ಮೊನ್ನೆಯ ನೆಲಮಂಗಲ ತಾಲೂಕು ಕಪಿಲೇಶ್ವರ ತಲಕಾಡಿನ ಪಾತಾಳೇಶ್ವರ, ಕೋಲಾರದ ಕೋಲಾರಮ್ಮನ ಶ್ರವಣಬೆಳಗೊಳದ ಜೈನ ಬಸದಿಗಳು, ಕದಂಬರ ಹಳ್ಳಿಯ ಪಂಚಕೂಟ ಬಸದಿ ಮುಂತಾದವುಗಳು ಗಂಗರ ಕಾಲದ ಪ್ರಮುಖ ವಾಸ್ತುಶಿಲ್ಪಗಳಾಗಿವೆ. ಶ್ರವಣಬೆಳಗೊಳದಲ್ಲಿರುವ 58 ಅಡಿ ಎತ್ತರದ ಏಕಶಿಲಾ ಗುಮ್ಮಟೇಶ್ವರ ಮೂರ್ತಿ ಇವರು ಮೂರ್ತಿ ಶಿಲ್ಪಕ್ಕೆ ನೀಡಿದ ಮಹತ್ವದ ಕೊಡುಗೆಯಾಗಿದೆ. ಇನ್ನು ಬಾದಾಮಿ ಚಾಲುಕ್ಯರ ಬಗ್ಗೆ ನೋಡೋಣ. ಬಾದಾಮಿ ಚಾಲುಕ್ಯರು, ಯಾಕಂದರೆ ನಾನು ಇಷ್ಟು ಫಾಸ್ಟಾಗಿ ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ ಅಂದರೆ ಪಾಠ ಒಂದು ತುಂಬ ಲೆಂತಿ ಆಗ್ತದೆ, ತುಂಬ ದೊಡ್ಡ ಪಾಠ ಇದೆ. ಹಾಗಾಗಿ ಇದರಲ್ಲಿ 2-3 ಪಾರ್ಟ್ ಮಾಡಿದರೆ ಮತ್ತೆ ಮರೆತು ಹೋಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ನಾನು ಒಂದೇ ಪಾಠದಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ತುಂಬ ಲೆಂತಿ ಇದೆ, ಹಾಗಾಗಿ ನಾನು ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಕಡಿಮೆ ವಿವರಣೆಯನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. ಮೇನ್ ಇಂಪಾರ್ಟೆಂಟ್ ಏನಿದೆ ಅದನ್ನು ಮಾತ್ರ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಕ್ಷಮೆ ಇರಲಿ. ಬನ್ನಿ. ಬಾದಾಮಿಯ ಚಾಳುಕ್ಯರು ಕರ್ನಾಟಕದಲ್ಲಿ ಸುಮಾರು 2 ಶತಮಾನಗಳ ಕಾಲ ವೈಭವದಿಂದ ರಾಜ್ಯಭಾರ ನಡೆಸಿದರು. ಬಾಗಲಕೋಟೆ ಜಿಲ್ಲೆಯ ಈಗಿನ ಬಾದಾಮಿ ವಾತಾಪಿ ಅಂತ ಕರೀತಿದ್ರು. ಚಾಳುಕ್ಯರ ರಾಜಧಾನಿಯಾಗಿತ್ತು. ಅವರ ಲಾಂಛನ ಯಾವುದಾಗಿತ್ತು? ವರಾಹ. ಚಾಳುಕ್ಯರ ಲಾಂಛನ ವರಾಹ ಆಗಿತ್ತು. ಬಾದಾಮಿ ಚಾಳುಕ್ಯರ ಯಾವುದಾಗಿತ್ತು ಲಾಂಛನ ಅಂತ? ವರಾಹ ಆಗಿತ್ತು. ನೆನಪಿಟ್ಟುಕೊಳ್ಳೇಬೇಕು. ಪುಲಿಕೇಶಿ ಇಮ್ಮಡಿ. ಪುಲಿಕೇಶಿಯು ಚಾಳುಕ್ಯರ ವಂಶದ ಏನಾಗಿದ್ದ? ಶ್ರೇಷ್ಠ ಅರಸನಾಗಿದ್ದ. ಯಾರು? ಇಮ್ಮಡಿ ಪುಲಿಕೇಶಿಯು ಚಾಳುಕ್ಯರ ಶ್ರೇಷ್ಠ ಅರಸನಾಗಿದ್ದ. ಪರಾಕ್ರಮಶಾಲಿಯಾಗಿದ್ದ ಈತನು ರಾಜ್ಯ ವಿಸ್ತರಣೆಗಾಗಿ ಅನೇಕ ದಂಡಯಾತ್ರೆಗಳನ್ನು ಕೈಗೊಂಡನು. ಕದಂಬರು ಮತ್ತು ಗಂಗರು ಪುಲಿಕೇಶಿಗೆ ತಾವಾಗಿಯೇ ಶರಣಾದರು. ಯಾರು? ಕದಂಬರು ಮತ್ತು ಗಂಗರು ಏನಾಗಿದ್ರು ಅಂದ್ರೆ ಪುಲಿಕೇಶಿಗೆ ಏನು ಮಾಡಿದ್ರು? ತಾವಾಗಿಯೇ ಶರಣಾದರು. ಉತ್ತರ ಭಾರತದ ಸಾಮ್ರಾಜ್ಯ ಹರ್ಷವರ್ಧನನನ್ನು
ಏನಾಗಿತ್ತು, ಪುಲಿಕೇಶಿಯು ನರ್ಮದಾ ತೀರದಲ್ಲಿ ನಡೆದ ಘೋರ ಸಂಗ್ರಾಮದಲ್ಲಿ ಪರಾಜಯಗೊಳಿಸಿದನು. ಏನು ಮಾಡಿದ ಅಂದರೆ, ಯಾರು ಅಂದರೆ ಸಾಮ್ರಾಟದ ಹರ್ಷವರ್ಧನನನ್ನು ಪುಲಿಕೇಶಿಯು ಏನು ಮಾಡ್ದ, ನರ್ಮದಾ ತೀರದಲ್ಲಿ ನಡೆದ ಘೋರ ಸಂಗ್ರಾಮದಲ್ಲಿ ಪರಾಜಯಗೊಳಿಸಿದ್ದು ಆತನ ಮಹಾ ಸಾಧನೆಯಾಗಿತ್ತು. ಈ ನಡುವೆ ಪೂರ್ವ ಪ್ರಾಂತಗಳಾದ ಕೋಸಲ ಮತ್ತು ಕಳಿಂಗ ದೇಶಗಳ ರಾಜರುಗಳು ಪಲ್ಲವರನ್ನು ಸೋಲಿಸಿದರು. ಅಲ್ಲಿಂದ ಕಾವೇರಿ ನದಿಯನ್ನು ದಾಟಿ ಚೋಳ, ಕೇರಳ ಮತ್ತು ಪಾಂಡ್ಯರನ್ನು ಒಲಿಸಿಕೊಂಡನು. ಹೀಗೆ 4 ದಿಕ್ಕುಗಳಲ್ಲಿ ವಿಜಯ ಸಾಧಿಸಿದ ಪುಲಿಕೇಶಿಯು ವಾತಾಪಿಗೆ ಮರಳಿದನು. ಏನು ಮಾಡ್ದ, ಇಷ್ಟೆಲ್ಲ ಮಾಡಿ ಏನು ಮಾಡ್ದ, ಮತ್ತು ವಾತಾಪಿಗೆ ಏನು ಮಾಡ್ದ, ಮರಳಿದನು. ಅವನ ಸಾಮ್ರಾಜ್ಯವು ಪಶ್ಚಿಮ ಸಮುದ್ರದಿಂದ ಪೂರ್ವ ಸಮುದ್ರದವರೆಗೆ ಏನಾಗಿತ್ತು, ಹರಡಿತ್ತು. ಪಶ್ಚಿಮ ಸಮುದ್ರದಿಂದ ಪೂರ್ವ ಸಮುದ್ರದವರೆಗೆ ಏನಾಗಿತ್ತು, ಆಡಳಿತವು ಹಬ್ಬಿತು. ಪುಲಿಕೇಶಿಯ ಕೀರ್ತಿಯು ಭಾರತದ ಹೊರಗೂ ವ್ಯಾಪಿಸಿತ್ತು. ಅವನು ಪರ್ಷಿಯ ದೇಶದ ರಾಜನಾದ ಖುಸ್ರುವಿನಲ್ಲಿಗೆ ನಿಯೋಗವೊಂದನ್ನು ಕಳುಹಿಸಿ ಅಮೂಲ್ಯ ವಸ್ತುಗಳನ್ನು, ಒಂದು ಉತ್ತಮ ಆನೆಯನ್ನು ಉಡುಗೊರೆಯಾಗಿ ನೀಡಿದ್ದನು. ಖುಸ್ರುವು ಒಂದು ಮಿತ್ರ ಯೋಗವನ್ನು ಪುಲಿಕೇಶಿಯ ಆಸ್ಥಾನಕ್ಕೆ ಕಳುಹಿಸಿದನು. ಅಜಂತದ ಗುಹೆಯೊಂದರಲ್ಲಿ ಖುಸ್ರುವು ಅವನ ರಾಣಿಯು ಪುಲಿಕೇಶಿಯ ರಾಯಭಾರಿಯನ್ನು ಸ್ವಾಗತಿಸುವ ವರ್ಣರಂಜಿತ ಚಿತ್ರವೊಂದಿದೆ. ಎಲ್ಲಿದೆ ಅಂದರೆ, ಪುಲಿಕೇಶಿಯ ಕೀರ್ತಿಯು ಭಾರತದ ಹೊರಗೂ ವ್ಯಾಪಿಸಿತ್ತು. ಅವನು ಪರ್ಷಿಯ ದೇಶದ ರಾಜನಾದ ಖುಸ್ರುವಿನಲ್ಲಿಗೆ ಏನು ಮಾಡ್ದ, ನಿಯೋಗವೊಂದನ್ನು ಕಳುಹಿಸಿದ. ಅಮೂಲ್ಯ ವಸ್ತುಗಳನ್ನು ಏನು ಮಾಡ್ದ, ಒಂದು ಉತ್ತಮ ಆನೆಯನ್ನು ಉಡುಗೊರೆಯಾಗಿ ನೀಡಿದ್ದನು. ಏನು ಮಾಡಿದ, ಅಮೂಲ್ಯ ವಸ್ತುಗಳನ್ನು ಮತ್ತು ಒಂದು ಉತ್ತಮ ಆನೆಯನ್ನು ಉಡುಗೊರೆಯಾಗಿ ನೀಡಿದ್ದನು. ಖುಸ್ರು ಏನು ಮಾಡ್ದ ಅಂದ್ರೆ, ಒಂದು ಮಿತ್ರ ನಿಯೋಗವನ್ನು ಪುಲಿಕೇಶಿ ಆಸ್ಥಾನಕ್ಕೆ ಏನು ಮಾಡ್ದ, ಕಳಿಸಿದ. ಅಜಂತದ ಗುಹೆಯೊಂದರಲ್ಲಿ ಖುಸ್ರುವು ಏನು ಮಾಡ್ದ, ಅವನ ರಾಣಿಯು ಪುಲಿಕೇಶಿಯ ರಾಯಭಾರಿಯನ್ನು ಸ್ವಾಗತಿಸುವ ವರ್ಣರಂಜಿತ ಚಿತ್ರವೊಂದು ಅಲ್ಲಿ ಈಗಾಗಲೂ ಇರಬಹುದು. ಹಾಗಾಗಿ ವರ್ಣರಂಜಿತ ಚಿತ್ರವಿದೆ ಅಂತ ಕೊಟ್ಟಿದ್ದಾರೆ ನೋಡಿ, ಹೋದರೆ ನೋಡ್ಕೊಂಡು ಬನ್ನಿ. ಚಾಲುಕ್ಯ ವಾಸ್ತುಶಿಲ್ಪ. ಬಾದಾಮಿ ಚಾಲುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ, ನಾಗರಾಳ ಎಂಬಲ್ಲಿ ಐಹೊಳೆ ಮತ್ತು ಬಾದಾಮಿಯಲ್ಲಿ ಚಾಳುಕ್ಯರ ಕಾಲದ ಗುಹಾಲಯಗಳಿವೆ. ಚಾಳುಕ್ಯರ ಕಾಲದ ಗುಹಾಲಯಗಳು ಇದ್ದಾವೆ. ಯಾವ್ಯಾವು ಇಂಪಾರ್ಟೆಂಟ್ ಅಂದರೆ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ ಮತ್ತು ನಾಗರಾಳ ಇವು ಅತ್ಯಂತ ಮುಖ್ಯವಾದುದು. ಬಾದಾಮಿಯ ಏನಾಗಿದೆ, ಐಹೊಳೆ ಮತ್ತು ಬಾದಾಮಿಯಲ್ಲಿ ಚಾಳುಕ್ಯರ ಕಾಲದ ಏನಾಗಿದ್ದಾವೆ, ಗುಹಾಲಯಗಳಿದ್ದಾವೆ. ಹೋಗಿದ್ರೆ ನೋಡ್ಕೊಂಡು ಬನ್ನಿ. ಐಹೊಳೆಯ ದೇವಾಲಯಗಳಲ್ಲಿ ಸೂರ್ಯ ಅಂದ್ರೆ ಲಾರ್ಡ್ ಖಾನ್, ಸೂರ್ಯ ಮೇಗುತಿ ಕಾರ್ತಿಕೇಯ ಮತ್ತು ದುರ್ಗ ಮುಖ್ಯವಾದವುಗಳು. ಐಹೊಳೆಯನ್ನು ಏನಂತ ಕರಿತಿದ್ರು, ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ. ಈ ಪ್ರಶ್ನೆ ಎಷ್ಟೊಂದು ಸರಿ ಆಗಿದೆ ಗೊತ್ತೇ ಇಲ್ಲ ನೋಡಿ, ಆ ಥರ ಅಷ್ಟು ಸಲ ಆಗಿದೆ. ಏನು, ಐಹೊಳೆಯನ್ನು ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂಬುದಾಗಿ ಕರೆಯುತ್ತಾರೆ. ಬಾದಾಮಿಯ ಭಯದಲ್ಲಿರುವ ನಟರಾಜ ಮತ್ತು ವಿಷ್ಣುವಿನ ಉಬ್ಬು ಶಿಲ್ಪಗಳು ಅದ್ಭುತವಾಗಿವೆ. ಪಟ್ಟದಕಲ್ಲಿನ ದೇವಾಲಯಗಳಲ್ಲಿ ವಿರೂಪಾಕ್ಷ ದೇವಾಲಯವು ಸುಂದರವಾಗಿದ್ದು ಗಾತ್ರದಲ್ಲಿ ದೊಡ್ಡದಾಗಿದೆ. ಏನಾಗಿದೆ ಅಂದರೆ, ಪಟ್ಟದಕಲ್ಲಿನಲ್ಲಿ ಇರುವಂಥ ದೇವಾಲಯ, ವಿರೂಪಾಕ್ಷ ದೇವಾಲಯವು ಸುಂದರವಾಗಿದೆ ಮತ್ತು ಗಾತ್ರದಲ್ಲಿ ದೊಡ್ಡದಾಗಿದೆ. ಪಟ್ಟದಕಲ್ಲು ಯುನೆಸ್ಕೋ ವಿಶ್ವ ಪರಂಪರೆ ತಾಣ ಆಗಿದೆ. ಏನಾಗಿದೆ, ಪಟ್ಟದಕಲ್ಲು ಎಲ್ಲಿ ಆಗಿದೆ, ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ತಾಣವಾಗಿದೆ. ಇದು ಪಕ್ಕ ನೆನಪಿಟ್ಟುಕೊಳ್ಳಬೇಕು. ವಿಶ್ವ ಪರಂಪರೆಗೆ ಸೇರಿದ ತಾಣ ಯಾವುದು ಅಂತಂದರೆ ಪಟ್ಟದಕಲ್ಲು, ನೆನಪಿರಲೇಬೇಕು. ಹೊಸ ಪದಗಳು ಕೊಟ್ಟಿದ್ದಾರೆ. ಏನು ಅಂತ ಕೊಟ್ಟಿದ್ದಾರೆ ಅಂದರೆ, ವಿಶ್ವ ಪರಂಪರೆ ತಾಣ ಅಂದ್ರೆ ಏನು ಅಂತ ನೋಡ್ಕೊಂತ ಹೋಗೋಣ. ಜಗತ್ತಿನ ಕೆಲವು ಅಪೂರ್ವ ಅಮೂಲ್ಯ ತಾಣಗಳು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ್ದು ಎಂಬುದಾಗಿ ಯುನೆಸ್ಕೋ ಘೋಷಣೆ ಮಾಡಿದೆ. ಇವುಗಳಿಗೆ ಸಂರಕ್ಷಣೆ ನೀಡಲಾಗುತ್ತದೆ. ಕರ್ನಾಟಕದಲ್ಲಿ ಯಾವುದು, ಹಂಪಿ, ಪಟ್ಟದಕಲ್ಲು ಮತ್ತು ಪಶ್ಚಿಮ ಘಟ್ಟಗಳು ಮತ್ತು ಬೇಲೂರು, ಹಳೆಬೀಡು, ಸೋಮನಾಥಪುರಗಳಲ್ಲಿರುವ
ಹೊಯ್ಸಳರ ಪವಿತ್ರ ತಾಣಗಳು ವಿಶ್ವ ಪರಂಪರೆಯ ತಾಣಗಳಾಗಿವೆ. ಇದು ನೆನಪಿಟ್ಕೋಬೇಕು. ಹಂಪಿ, ಪಟ್ಟದಕಲ್ಲು ಮತ್ತು ಬೇಲೂರು, ಹಳೆಬೀಡು, ಸೋಮನಾಥಪುರಗಳಲ್ಲಿರುವ ಹೊಯ್ಸಳ ಪವಿತ್ರ ತಾಣಗಳು ವಿಶ್ವ ಪರಂಪರೆ ತಾಣಗಳಿಗಾಗಿ ಸೇರಿವೆ. ಇನ್ನು ಕಂಚಿಯ ಪಲ್ಲವರು. ಇನ್ಮೇಲೆ ಕಂಚಿಯ ಪಲ್ಲವರು. ಪಲ್ಲವರ ರಾಜವಂಶವು ದಕ್ಷಿಣ ಭಾರತದ ಒಂದು ಪ್ರಸಿದ್ಧ ರಾಜವಂಶ. ತಮಿಳುನಾಡಿನ ಕಂಚಿಯ ಪಲ್ಲವರ ರಾಜಧಾನಿಯಾಗಿತ್ತು. ಯಾವುದು? ಕಂಚಿಯ ಪಲ್ಲವರದ ರಾಜಧಾನಿ ಯಾವುದಾಗಿತ್ತು? ತಮಿಳುನಾಡಿನ ಕಂಚಿಯಾಗಿತ್ತು. ಅವರ ಸುಮಾರು 300 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು. ನರಸಿಂಹವರ್ಮ. ಯಾರು? ನರಸಿಂಹವರ್ಮನು ಪಲ್ಲವರ ಅರಸನಲ್ಲಿಯೇ ಶ್ರೇಷ್ಠ ಅರಸ. ಮಹಾಮಲ್ಲ ಎಂಬುದು ಇವನ ಬಿರುದಾಗಿತ್ತು. ಯಾವುದು? ಮಹಾಮಲ್ಲ. ನರಸಿಂಹವರ್ಮನ ಏನಾಗಿತ್ತು ಬಿರುದು? ಮಹಾಮಲ್ಲ ಎಂಬ ಬಿರುದು ಈತನದಾಗಿತ್ತು. ಪರಾಕ್ರಮಿಯಾಗಿದ್ದ ಈತನು ಬಾದಾಮಿಯ ಚಾಲುಕ್ಯರ ರಾಜರ ಮೇಲೆ ದಂಡೆತ್ತಿ ಹೋಗಿ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ಬಾದಾಮಿಯನ್ನು ಗೆದ್ದುಕೊಂಡನು. ಎಷ್ಟೊಂದು ಮಾರ್ಮಿಕ ನೋಡಿ. ಅಲ್ಲಿ ಇರುವಂತಹ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ಏನು ಮಾಡ್ದ? ಬಾದಾಮಿಯನ್ನು ಯಾರು? ನರಸಿಂಹವರ್ಮ ತನ್ನಂತೆ ಮಾಡಿಕೊಂಡ. ವಿಜಯದ ಸಂಕೇತವಾಗಿ ವಾತಾಪಿ ಕೊಂಡ ಎಂಬ ಬಿರುದನ್ನು ಧರಿಸಿದನು. ಅವನದು ಮೊದಲೇನಿತ್ತು? ಮಹಾಮಲ್ಲ ಎಂಬ ಬಿರುದಿದ್ರೂ ಕೂಡ ಏನು ಮಾಡ್ದ? ಪುಲಿಕೇಶಿಯನ್ನು ಸೋಲಿಸಿ ಬಾದಾಮಿಯನ್ನು ವಶಪಡಿಸಿಕೊಂಡಾಗ ಅವನಿಗೆ ಏನಾಯಿತು ಅಂದ್ರೆ ವಾತಾಪಿ ಕೊಂಡ ಎಂಬ ಬಿರುದನ್ನು ಧರಿಸಿದನು. ನರಸಿಂಹವರ್ಮನು ಮಹಾಮಲ್ಲಪುರ ಅಂದರೆ ಮಹಾಬಲಿಪುರಂ, ಈಗಿನ ಮಹಾಬಲಿಪುರಂ ರೇವು ಪಟ್ಟಣವನ್ನು ಸುಂದರ ನಗರವನ್ನಾಗಿ ಅಭಿವೃದ್ಧಿಪಡಿಸಿದನು. ಯಾರು? ನರಸಿಂಹವರ್ಮನು ಏನು ಮಾಡ್ದ? ಮಹಾಮಲ್ಲಪುರ ಇದ್ರೂ ಅದನ್ನು ಈಗಿನ ಮಹಾಬಲಿಪುರಂ ಏನಂತಿದೆ ಅದನ್ನು ರೇವು ಪಟ್ಟಣವನ್ನು ಸುಂದರ ನಗರವನ್ನಾಗಿ ಅಭಿವೃದ್ಧಿಗೊಳಿಸಿದನು. ಶಿಲ್ಪಕಲೆಗೆ ಪಲ್ಲವರ ಕೊಡುಗೆ. ಶಿಲ್ಪಕಲೆಗೆ ಏನಾಗಿತ್ತು? ಪಲ್ಲವರ ಕೊಡುಗೆ ಏನಾಗಿತ್ತು ಅಂದರೆ ಶಿಲ್ಪಕಲೆಗೆ ಪಲ್ಲವರು ನೀಡಿದ ಕೊಡುಗೆ ಅಮೂಲ್ಯವಾಗಿದೆ. ಮಹಾಬಲಿಪುರ ಎಂಬಲ್ಲಿ ನರಸಿಂಹವರ್ಮನ ಕಾಲದ 8 ಏಕಶಿಲಾ ರಥಗಳಿವೆ. ಎಷ್ಟು? 8 ಏಕಶಿಲಾ ರಥಗಳಿವೆ. ಜಗತ್ ಪ್ರಸಿದ್ಧವಾದ ಇವನು ಒಂದೊಂದೇ ಶಿಲೆಯಲ್ಲಿ ಕೆತ್ತಲಾಗಿದೆ. ಏನಾಗಿದೆ? ಜಗತ್ ಪ್ರಸಿದ್ಧವಾದಂತಹ ಏಕಶಿಲಾ ರಥಗಳು ಇವುಗಳನ್ನು ಒಂದೊಂದೇ ಶಿಲೆಯಲ್ಲಿ ಏನಾಗಿದೆ? ಕೆತ್ತಲಾಗಿದೆ. ಮಹಾಬಲಿಪುರದಲ್ಲಿ ಗಂಗಾವತರಣಂ. ಯಾವುದು? ಮಹಾಬಲಿಪುರದಲ್ಲಿ ಏನಾಗಿದೆ? ಗಂಗಾವತರಣ ಎಂಬ ಉಬ್ಬು ಶಿಲ್ಪವಿದೆ. ಈ ಕೆತ್ತನೆಯಲ್ಲಿ ಭಗೀರಥನು ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತರಲು ಪ್ರಯತ್ನಿಸುವ ಚಿತ್ರವಿದೆ. ಏನಾಗಿದೆ ಅಂದರೆ ಈ ಕೆತ್ತನೆಯಲ್ಲಿ ಭಗೀರಥನು ಏನು ಮಾಡ್ದ? ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತರಲು ಪ್ರಯತ್ನಿಸುವ ಚಿತ್ರವಿದೆ. ಇದೊಂದು ಪ್ರಸಿದ್ಧ ಉಬ್ಬು ಶಿಲ್ಪವಾಗಿದೆ. ಉಬ್ಬು ಶಿಲ್ಪವಾಗಿದೆ. ಪಲ್ಲವರ ಭಾರೀ ಗಾತ್ರದ ದೇವಾಲಯಗಳನ್ನು ಕಟ್ಟಿಸಿದರು. ಅವುಗಳಲ್ಲೊಂದು ಮಹಾಬಲಿಪುರಂ ಸಮುದ್ರ ತೀರದಲ್ಲಿ ನಿರ್ಮಿಸಲಾದ ಶಿವ ದೇವಾಲಯ. ಪಲ್ಲವರು ನಿರ್ಮಾಣ ಮಾಡಿದ ಇನ್ನೆರಡು ಪ್ರಸಿದ್ಧ ದೇವಾಲಯಗಳೆಂದರೆ ಕಂಚಿಯ ಕೈಲಾಸನಾಥ ದೇವಾಲಯ ಹಾಗೂ ವೈಕುಂಠ ಪೇರುಮಾಳ. ಕಂಚಿಯ ಕೈಲಾಸನಾಥ ಹಾಗೂ ವೈಕುಂಠ ಪೇರುಮಾಳ್. ಮಹಾಬಲಿಪುರ ದೇವಾಲಯ ನೋಡಿ ಹೆಂಗಿದೆ ಅಂತ. ಹೊಸ ಪದ ಉಬ್ಬು ಶಿಲ್ಪ ಅಂದರೆ ಏನು ಅಂದರೆ ಉಬ್ಬಿ ಮೇಲೆ ಕಾಣುವಂತೆ ಕೆತ್ತಿದ ಶಿಲ್ಪ. ಉಬ್ಬು ಶಿಲ್ಪ ಅಂದರೆ ಮೇಲೆ ಕಾಣುವಂತೆ ಇದ್ದಂಥ ಶಿಲ್ಪಗಳು. ಇನ್ಮೇಲೆ ರಾಷ್ಟ್ರಕೂಟರು. ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ನಂತರ ರಾಷ್ಟ್ರಕೂಟರೇ ಆಳ್ವಿಕೆಗೆ ಪ್ರಾರಂಭವಾಯಿತು. ರಾಷ್ಟ್ರಕೂಟರು ಎಂದಾಕ್ಷಣ ನೆನಪಿಗೆ ಹೊಳೆಯುವುದು ಕವಿರಾಜ್ಯ ಮಾರ್ಗ. ಆದಿಕವಿ ಪಂಪ ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡಿದ. ಯಾರು? ರಾಷ್ಟ್ರಕೂಟರ ಎಂದಾಕ್ಷಣ ನೆನಪಿಗೆ ಹೊಳೆಯುವುದು ಏನು? ಕವಿರಾಜ್ಯ ಮಾರ್ಗ. ಆದಿಕವಿ ಪಂಪ ಏನು ಮಾಡ್ದ? ಎಲ್ಲೋರದ ಕೈಲಾಸನಾಥ ದೇವಾಲಯ ನೆನಪಿಗೆ ಬರ್ತಾ ಇದೆ ನೋಡಿ. ಕವಿರಾಜ್ಯ ಮಾರ್ಗ ಎಂಬ ಮಹತ್ವದ ಲಕ್ಷಣ ಗ್ರಂಥವು ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದ್ದು. ಇದನ್ನು ರಚಿಸಿದವರು ಶ್ರೀ ವಿಜಯ. ಕವಿರಾಜ್ಯ ಮಾರ್ಗವನ್ನು ರಚಿಸಿದವರು ಯಾರತ್ತಂದರೆ ಶ್ರೀ ವಿಜಯ. ಇವರಿಗೆ ದೊರೆತಿರುವ ಕನ್ನಡದ ಗ್ರಂಥಗಳಲ್ಲಿ ಇದು ಅತ್ಯಂತ ಪ್ರಾಚೀನವಾದದ್ದು. ಕನ್ನಡದ ಗ್ರಂಥಗಳಲ್ಲಿ ಶ್ರೀ ವಿಜಯ ಏನಾಗಿತ್ತು? ಅತ್ಯಂತ ಪ್ರಾಚೀನವಾದದ್ದು.
ಇದರ ಕಾಲ 9ನೇ ಶತಮಾನ. ಗಣ್ಯ ಚಕ್ರವರ್ತಿಗಳು. ಮೂರನೆಯ ಗೋವಿಂದನು ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ಅತಿ ಗಣ್ಯನು. ಇವನು ದಕ್ಷಿಣ ಭಾರತದ ಎಲ್ಲೆಡೆ ಪ್ರಭುತ್ವ ಸಾಧಿಸಿದನು. ಮುಂದೆ ಹಿಮಾಲಯದ ತಪ್ಪಲಿನವರೆಗೂ ತನ್ನ ಸೈನ್ಯದೊಂದಿಗೆ ಜೇಬೇರಿ ಬಾರಿಸುತ್ತಾ ಮುನ್ನಡೆದನು. ಈ ಮಹತ್ಸಾಧನೆಯನ್ನು ಅವನ ಆಸ್ಥಾನ ಕವಿಯು ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿ ನೋಡಿದವು ಎಂಬುದಾಗಿ ಮನಮೋಹಕವಾಗಿ ವರ್ಣಿಸಿದ್ದಾರೆ. ಯಾವುದು? ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿ ನೋಡಿದವು ಎಂಬುದಾಗಿ ಮನಮೋಹಕವಾಗಿ ವರ್ಣಿಸಿದ್ದಾನೆ. ಅಮೋಘವರ್ಷ ನೃಪತುಂಗನು ಮುಮ್ಮಡಿ ಗೋವಿಂದನ ಮಗ. ಯಾರು? ಮುಮ್ಮಡಿ ಗೋವಿಂದನ ಮಗ. ಪಟ್ಟಾಭಿಷೇಕವಾದಾಗ ಇವನು 14ರ ತರುಣ. ಯಾರು? ಗೋವಿಂದನ ಮಗ ಪಟ್ಟಾಭಿಷೇಕವಾದಾಗ ಇವನು 14ರ ತರುಣನಾಗಿದ್ದ. ಇವನು 60 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದನು. ಈತನು ಸ್ವತಃ ವಿದ್ವಾಂಸನಾಗಿದ್ದನು. ಶ್ರೀ ವಿಜಯ ಅವನ ಆಸ್ಥಾನದ ವಿದ್ವಾಂಸ. ಶ್ರೀ ವಿಜಯ ಎಂಬುವರು ಯಾರು? ಗೋವಿಂದನ ಮಗನ ಆಸ್ಥಾನದಲ್ಲಿ ಇದ್ದಂತಹ ವಿದ್ವಾಂಸ. ಅಮೋಘವರ್ಷ ನೃಪತುಂಗನಿಗೆ ಅತ್ಯಂತ ಇಷ್ಟವಾದ ಸಂಗತಿ ಎಂದರೆ ತನ್ನ ಪ್ರಜೆಗಳ ಕ್ಷೇಮ. ಅವನು ಮಾನ್ಯಕೇಟ ಪಟ್ಟಣದ ಈಗಿನ ಮಳಖೇಡ ಅಂದರೆ ಕಲಬುರಗಿ ಜಿಲ್ಲೆಯ ಮಳಖೇಡ ನಿರ್ಮಾಣ ಮಾಡಿದನು. ಯಾರು ಮಾಡಿದರು? ನೃಪತುಂಗನು. ಅಮೋಘವರ್ಷ ನೃಪತುಂಗನು ಅತ್ಯಂತ ಇಷ್ಟವಾದ ಸಂಗತಿ ಎಂದರೆ ತನ್ನ ಪ್ರಜೆಗಳ ಕ್ಷೇಮವನ್ನು ನೋಡ್ಕೊಳ್ಳೋದಾಗಿತ್ತು. ಅವನು ಮಾನ್ಯಕೇಟದ ಪಟ್ಟಣದ ಈಗಿನ ಮಳಖೇಡ, ಅದು ಎಲ್ಲಿದೆ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿದೆ, ಅದನ್ನು ನಿರ್ಮಾಣ ಮಾಡಿದನು. ಇದು ರಾಷ್ಟ್ರಕೂಟದ ರಾಜಧಾನಿಯಾಗಿತ್ತು. ಆಗಲೇ ನಾನು ಹಿಂದಿನ ಪಾಠದಲ್ಲಿ ಹೇಳಿದ್ದೇನೆ ನೋಡಿ, ರಾಷ್ಟ್ರಕೂಟದ ರಾಜಧಾನಿ ಯಾವುದಾಗಿತ್ತು ಅಂದ್ರೆ ಮಳಖೇಡವಾಗಿತ್ತು. ಕಲಬುರಗಿ ಜಿಲ್ಲೆಯ ಮಳಖೇಡ ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತು. ಆ ಕಾಲದ ವಿಶ್ವದ 4 ವಿಶಾಲ ಸಾಮ್ರಾಟಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವು ಒಂದಾಗಿತ್ತೆಂದು ವಿದೇಶಿ ಪ್ರವಾಸಿ ಸುಲೈಮಾನ್ ಬರೆದಿದ್ದಾರೆ. ಉಳಿದವರೆಂದರೆ ರೋಮನ್, ಅರಬ್, ಚೀನಿ ಸಾಮ್ರಾಜ್ಯಗಳು. 3ನೇ ಕೃಷ್ಣನ ಕಾಲದಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯವು ಮತ್ತೊಂದು ಭಾರತದ ರಾಜಕೀಯದಲ್ಲಿ ಅಗ್ರಸ್ಥಾನ ಪಡೆಯಿತು. ಕೃಷ್ಣನು ಚೋಳರನ್ನು ಪರಾಜಯಗೊಳಿಸಿ ರಾಮೇಶ್ವರದವರೆಗೂ ತನ್ನ ಸೈನ್ಯದೊಂದಿಗೆ ಜೇಬೇರಿ ಬಾರಿಸುತ್ತಾ ಸಾಗಿ ಅಲ್ಲೊಂದು ವಿಜಯ ಸ್ತಂಭವನ್ನು, ದೇವಾಲಯವನ್ನು ಸ್ಥಾಪಿಸಿದನು. ಈತನು ಪಾಂಡ್ಯ ಚೇರರನ್ನು ಸೋಲಿಸಿದನಲ್ಲದೆ ಸಿಂಹಳದ ಅರಸನಿಂದ ಕಪ್ಪ ಸಂಗ್ರಹಿಸಿದನು. ಕಪ್ಪ ಸಂಗ್ರಹಿಸಿದ. ಇಷ್ಟೇ ಅಲ್ಲದೆ 3ನೇ ಗೋವಿಂದನಂತೆ ಉತ್ತರ ಭಾರತದಲ್ಲಿಯೂ ಅತ್ಯಂತ ಯಶಸ್ವಿಯಾಗಿ ದಂಡಯಾತ್ರೆಯನ್ನು ನಡೆಸಿದನು. ಕವಿ ಪೊನ್ನ ಕೃಷ್ಣನ ಆಶ್ರಯ ಪಡೆದಿದ್ದನು. ಕವಿ ಪೊನ್ನ ಏನು ಮಾಡಿದ ಅಂದ್ರೆ ಕೃಷ್ಣನ ಆಶ್ರಯ ಪಡೆದಿದ್ದನು. 3ನೇ ಕೃಷ್ಣನ ಅನಂತರ ರಾಷ್ಟ್ರಕೂಟ ಆಳ್ವಿಕೆಯು ಅವನತಿ ಹೊಂದಲಾರಂಭಿಸಿತು. ಏನು ಮಾಡಿತು ಅಂದರೆ ಕವಿ ಪೊನ್ನ ಕೃಷ್ಣನ ಆಶ್ರಯ ಪಡೆದಿದ್ದನು. ಆದರೆ 3ನೇ ಕೃಷ್ಣನ ನಂತರ ಏನಾಯಿತು? ರಾಷ್ಟ್ರಕೂಟರ ಆಳ್ವಿಕೆ ಅವನತಿಯನ್ನು ಕಂಡಿತು. ಲಕ್ಷಣ ಗ್ರಂಥವೆಂದರೆ ಭಾಷೆ, ಶೈಲಿ, ಛಂದಸ್ಸು ಮುಂತಾದ ಲಕ್ಷಣಗಳನ್ನು ವಿವರಿಸುವುದೇ ಗ್ರಂಥ. ಪಂಪನ ಬಗ್ಗೆ ಇದೆ. ಪಂಪನು ಕನ್ನಡದ ಶ್ರೇಷ್ಠ ಕವಿ ಯಾರು ಅಂದ್ರೆ ಪಂಪ. ಇವನು ಕನ್ನಡದಲ್ಲಿ ಮೊತ್ತ ಮೊದಲ ಮಹಾಕಾವ್ಯ ರಚಿಸಿದನು.
ಆದ್ದರಿಂದ ಪಂಪನನ್ನು ಕನ್ನಡದ ಆದಿಕವಿ ಎಂದು ಕರೆಯುತ್ತಾರೆ. ಪಂಪನಿಗೂ ಮೊದಲು ಕನ್ನಡದ ರಚನೆಯಾಗಿರುವ ಕಾವ್ಯಗಳು ಈವರೆಗೆ ದೊರಕಿಲ್ಲ. ಏನಾಯಿತು, ಪಂಪನಿಗೂ ಮೊದಲು ಕನ್ನಡದಲ್ಲಿ ಯಾರಾದರೂ ರಚನೆ ಮಾಡಿರುವಂಥ ಕಾವ್ಯಗಳು ಇದಾವೇನಂತಂದರೆ ಅವು ಈವರೆಗೂ ದೊರಕಿಲ್ಲ. ಪಂಪನು ರಾಷ್ಟ್ರಕೂಟರ ಮಾಂಡಲಿಕನಾದ ವೇಮುಲವಾಡದ ಅರಿಕೇಸರಿಯ ಆಸ್ಥಾನದಲ್ಲಿದ್ದನು. ಎಲ್ಲಿ ಇದ್ದ ಅಂದರೆ ರಾಷ್ಟ್ರಕೂಟರ ಮಾಂಡಲಿಕನಾದ ವೇಮುಲವಾಡದ ಅರಿಕೇಸರಿಯ ಆಸ್ಥಾನದಲ್ಲಿದ್ದನು. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಪಂಪನ ಶ್ರೇಷ್ಠ ಮಹಾಕಾವ್ಯಗಳು. ಕೇಳ್ತಾರೆ ನೋಡಿ ಪ್ರಶ್ನೆಗಳನ್ನು. ಪಂಪ ಯಾರ ಆಶ್ರಯದಲ್ಲಿ ಇದ್ದ? ರಾಷ್ಟ್ರಕೂಟರ ಯಾರ ಆಶ್ರಯದಲ್ಲಿ ಇದ್ದ? ಮಾಂಡಲಿಕನಾದ ಅರಿಕೇಸರಿಯ ಆಸ್ಥಾನದಲ್ಲಿದ್ದ. ಆದರೆ ಪಂಪನ ಮಹಾಕಾವ್ಯಗಳು ಯಾವುವು ಅಂತ ಕೇಳ್ತಾರೆ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಇವೆರಡು ಪಂಪನ ಮಹಾಪುರಾಣಗಳು. ಕನ್ನಡದ ಪ್ರಮುಖ ಕವಿಗಳ ಮೇಲೆ ಪಂಪ ಬೀರಿರುವ ಪ್ರಭಾವ ಅಪಾರವಾಗಿದೆ. ಇದಕ್ಕೆ ಕಾಲಕ್ಕೆ ಸೇರಿದ ಪೊನ್ನ ಕನ್ನಡದ ಮತ್ತೊಬ್ಬ ಮಹಾಕವಿ. ಕನ್ನಡದ ಮತ್ತೊಬ್ಬ ಪೊನ್ನ ಕನ್ನಡದ ಮತ್ತೊಬ್ಬ ಮಹಾಕವಿ. ಪಂಪನು ವೇಮುಲವಾಡದ ಮಾಂಡಲಿಕನ ಅರಿಕೇಸರಿಯ ಆಸ್ಥಾನದಲ್ಲಿ ಇದ್ದನು ಅಂತ ಇದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇದು ತುಂಬ ಏನಾಗಿದೆ, ಇದನ್ನು ತುಂಬ ಇಂಪಾರ್ಟೆಂಟ್ ಅಂತ ಅರ್ಥ ಮಾಡ್ಕೊಳ್ಳಿ. ಇದನ್ನು ಇವತ್ತಿಲ್ಲ ನಾಳೆ ಒಂದು ಸರಿ ಆದ್ರೂ ಪ್ರಶ್ನೆ ಆಗೇ ಆಗ್ತದೆ. ಪಂಪನು ಯಾರ ಆಶ್ರಯದಲ್ಲಿ ಇದ್ದನು ಅಂತ ಕೇಳಿದರೆ ವೇಮುಲವಾಡದ ಮಾಂಡಲಿಕ ಅರಿಕೇಸರಿಯ ಆಸ್ಥಾನದಲ್ಲಿ ಇದ್ದನು. ಮಾಂಡಲಿಕ ಅರಿಕೇಸರಿಯ ಆಸ್ಥಾನದಲ್ಲಿ ಇದ್ದನು ಅಂತ ನೆನಪಿಟ್ಟುಕೊಳ್ಳಬೇಕು. ಎಲ್ಲೋರ ಮತ್ತು ಎಲಿಫೆಂಟ ದೇವಾಲಯಗಳು ಇವು ಎಲ್ಲಿದ್ದಾವೆ, ಯಾರ ಆಸ್ಥಾನದಲ್ಲಿ ನಿರ್ಮಾಣವಾದವು, ಇದೆಲ್ಲ ಇದರಲ್ಲಿ ಇದೆ ನೋಡಿ. ಯಾವುದು? ಕೈಲಾಸ ದೇವಾಲಯ ಎಲ್ಲೋರದಲ್ಲಿದೆ. ಕೈಲಾಸನಾಥ ದೇವಾಲಯ ಎಲ್ಲಿದೆ ಅಂದ್ರೆ ಎಲ್ಲೋರದಲ್ಲಿದೆ. ಮಹೇಶಮೂರ್ತಿ ಎಲಿಫೆಂಟ ಇದನ್ನು ತ್ರಿಮೂರ್ತಿ ಎಂದು ಕರೆಯುವುದಿದೆ. ಮಹೇಶಮೂರ್ತಿ ಎಲಿಫೆಂಟ ಇದನ್ನು ತ್ರಿಮೂರ್ತಿ ಎಂದು ಕರೆಯುವರು. ಕೇಳ್ತಾರೆ ನೋಡಿ, ತ್ರಿಮೂರ್ತಿ ದೇವಸ್ಥಾನ ಯಾವುದಂತ ಕರೀತಾರೆ? ಮಹೇಶ ಮೂರ್ತಿ ಅಂತ ಕರೀತಾರೆ, ಎಲಿಫೆಂಟ ಅಂತ ಕರೀತಾರೆ, ಮತ್ತು ಇದನ್ನು ತ್ರಿಮೂರ್ತಿ ಎಂದು ಕೂಡ ಕರೀತಾರೆ. ಇದನ್ನು ಕೊಟ್ಟು ಇದನ್ನು ಕೇಳ್ಬೋದು, ಇದನ್ನು ಕೊಟ್ಟು ಇದನ್ನು ತ್ರಿಮೂರ್ತಿ ಎಂದರೆ ಏನು ಅಂತ ಕೇಳ್ಬೋದು. ಎಲಿಫೆಂಟ ಅಂತೂ ಹಾಕ್ಬೋದು, ಮಹೇಶ್ವರ ಮೂರ್ತಿ ಅಂತಲೂ ಹಾಕ್ಬೋದು. ಮಹೇಶ ಮೂರ್ತಿ ಕೊಟ್ಟು ತ್ರಿಮೂರ್ತಿಯನ್ನು ಇದಕ್ಕೆ ಏನಂತ ಕರೀತಾರೆ ಅಂದರೆ ತ್ರಿಮೂರ್ತಿ. ಹೀಗೆ ತಿರುಮುರು ಮಾಡಿ ಕೇಳ್ತಾರೆ. ನೆಕ್ಸ್ಟ್ ಏನಿದೆ ಮತ್ತೆ, ಇದು ಎಲ್ಲಿ, ಯಾವಾಗ? ಎಲ್ಲೋರದ ಕೈಲಾಸ ದೇವಾಲಯವು 100 ಅಡಿ ಎತ್ತರ ಬಂಡೆಯನ್ನು ಮೇಲಿನಿಂದ ಕೆಳಕ್ಕೆ ಕೊರೆದು ಮಾಡಿರುವ ಏಕಶಿಲಾ ಮಂದಿರವಾಗಿದೆ. ಯಾವುದು? ಎಲ್ಲೋರದ ಕೈಲಾಸನಾಥ ದೇವಾಲಯವು 100 ಅಡಿ ಎತ್ತರದ ಬಂಡೆಯನ್ನು ಮೇಲಿನಿಂದ ಕೆಳಕ್ಕೆ ಕೊರೆದು ಏನು ಮಾಡಿದ್ದಾರೆ? ಏಕಶಿಲಾ ಮಂದಿರವಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇದನ್ನು ನಿರ್ಮಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದರೆ ರಾಷ್ಟ್ರಕೂಟರ ಅರಸ 1ನೇ ಕೃಷ್ಣನಿಗೆ ಸಲ್ಲುತ್ತದೆ. ಪ್ರಪಂಚದಲ್ಲಿ ಇಂಥದ್ದೊಂದು ವಾಸ್ತುಶಿಲ್ಪ ಇನ್ನೆಲ್ಲಿಯೂ ಕಾಣೆವು, ಎಲ್ಲಿಯೂ ನಮಗೆ ಸಿಗದ ಒಂದು ಮೂರ್ತಿ ನೋಡಿ. ಇಲ್ಲಿನ ಮೂರ್ತಿ ಶಿಲ್ಪ ವೈಭವವನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ. ಮೂರ್ತಿ ಶಿಲ್ಪಗಳಲ್ಲಿ ರಾವಣನು ಕೈಲಾಸ ಪರ್ವತವನ್ನೇರುವ ಗತಾ ಪ್ರಸಂಗವು ರಮಣೀಯವಾದುದು. ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ಈಗಿನ ಮಹಾರಾಷ್ಟ್ರದ ಬಹುಭಾಗಗಳು ಸೇರಿದ್ದವು. ರಾಷ್ಟ್ರಕೂಟದ ಸಾಮ್ರಾಜ್ಯದಲ್ಲಿ ಈಗಿನ ಮಹಾರಾಷ್ಟ್ರದ ಬಹುಭಾಗಗಳು ಏನಾಗಿದ್ದವು? ಸೇರಿದ್ದವು. ಎಲ್ಲೋರ ಹಾಗೂ ಎಲಿಫೆಂಟ ಮಹಾರಾಷ್ಟ್ರದಲ್ಲಿವೆ. ಈಗಾದರೂ ಕೇಳ್ತಾರೆ ನೋಡಿ, ಕೆಲವೊಂದಿಷ್ಟು ಪ್ರಶ್ನೆಗಳು ಆಗಿದ್ದಾವೆ. ಏನು ಕೇಳಿದ್ದಾರೆ ಅಂದರೆ ಎಲ್ಲೋರ ಹಾಗೂ ಎಲಿಫೆಂಟ ದೇವಾಲಯಗಳು ಮೂರ್ತಿ ಶಿಲ್ಪಗಳು ಯಾವ ರಾಜ್ಯದಲ್ಲಿವೆ? ಯಾವ ರಾಜ್ಯದಲ್ಲಿ ಅಂದರೆ
ಮಹಾರಾಷ್ಟ್ರದಲ್ಲಿವೆ. ಗೊತ್ತಿರಬೇಕು, ಆಲ್ರೆಡಿ ಕ್ವಶನ್ ಆಗಿದ್ದಾವೆ. ರಾಷ್ಟ್ರಕೂಟರ ಮೂರ್ತಿಶಿಲ್ಪ ಕಲಾ ವೈಭವವನ್ನು ಎಲಿಫೆಂಟಾ ಗುಹಾಲಯದಲ್ಲಿ ಕಾಣಬಹುದು. ಎಲಿಫೆಂಟಾ ಎಲ್ಲಿದೆ ಅಂದ್ರೆ ಮುಂಬೈ ಬಂದರಿನ ಸಮೀಪವಿರುವ ಒಂದು ಪುಟ್ಟ ದ್ವೀಪ. ಮುಂಬೈ ಎಲಿಫೆಂಟಾ ಎಂಬುದು ಏನು, ಒಂದು ಮುಂಬೈ ಬಂದರಿನ ಸಮೀಪವಿರುವ ಒಂದು ಪುಟ್ಟ ದ್ವೀಪ. ಇಲ್ಲಿನ ಭಾರೀ ಗಾತ್ರದ 3 ಮುಖವುಳ್ಳ ಮಹೇಶ ಮೂರ್ತಿ ವಿಸ್ಮಯಕರವಾಗಿದೆ. ಕಲ್ಯಾಣ ಚಾಲುಕ್ಯರು ಆಲ್ರೆಡಿ ಬಂದು ಹೋಗಿದ್ದಾರೆ, ಮತ್ತೆ ಬಂದಿದ್ದಾರೆ. ರಾಷ್ಟ್ರಕೂಟರ ನಂತರ ಯಾರು ಬಂದರು? ಚಾಳುಕ್ಯರ ವಂಶದವರು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರು. ಇವರೇ ಕಲ್ಯಾಣದ ಚಾಳುಕ್ಯರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ್ ಇವರ ರಾಜಧಾನಿಯಾಗಿತ್ತು. ಹಿಂದಿನ ಪಾಠದಲ್ಲಿ ನಾನು ಹೇಳಿದ್ದೀನಿ, ಎಲ್ಲಿ ಗುಲ್ಬರ್ಗ ವಿಭಾಗದಲ್ಲಿ ಹೇಳುವಾಗ ಇದು ಬಂದಿತ್ತು ನೋಡಿ, ಇಲ್ಲಿನೂ ಕೂಡ ಬಂದಿದೆ. ಏನು ಅಂತಂದರೆ, ಬೀದರ ಜಿಲ್ಲೆಯ ಬಸವ ಕಲ್ಯಾಣ್ ಯಾರ ರಾಜಧಾನಿಯಾಗಿತ್ತು ಅಂದ್ರೆ ಕಲ್ಯಾಣದ ಚಾಳುಕ್ಯರ ರಾಜಧಾನಿಯಾಗಿತ್ತು. 6ನೇಯ ವಿಕ್ರಮಾದಿತ್ಯನು ಕಲ್ಯಾಣದ ಚಾಳುಕ್ಯರ ವಂಶದ ಅತಿ ಶ್ರೇಷ್ಠ ಚಕ್ರವರ್ತಿ. ಯಾರು? 6ನೇ ವಿಕ್ರಮಾದಿತ್ಯ ಯಾರು? ಕಲ್ಯಾಣ ಚಾಲುಕ್ಯರ ಶ್ರೇಷ್ಠ ಚಕ್ರವರ್ತಿ. ಇವರ ಸುದೀರ್ಘ ಆಳ್ವಿಕೆಯ ಕಾಲದಲ್ಲಿ ಕನ್ನಡ ನಾಡು ಅಭಿವೃದ್ಧಿ ಕಂಡಿತು. ಇವನು ಚಾಳುಕ್ಯ ವಿಕ್ರಮ ಶಕೆಯನ್ನು ಆರಂಭಿಸಿದನು. ವಿಕ್ರಮಾದಿತ್ಯನು ಅನೇಕ ವಿದ್ವಾಂಸರಿಗೆ ಆಶ್ರಯ ನೀಡಿದನು. ಈತನ ಆಶ್ರಯ ಪಡೆದಿದ್ದ ಪಂಡಿತ ಬಿಲ್ಹಣನು ಅಂಕದೇವಚರಿತ ಎಂಬ ಮಹಾಕಾವ್ಯವನ್ನು ರಚಿಸಿದನು. ಯಾರು? ವಿಕ್ರಮಾಂಕದೇವಚರಿತ ಎಂಬ ಮಹಾಕಾವ್ಯವನ್ನು ರಚಿಸಿದನು. ಇದರಲ್ಲಿ ವಿಕ್ರಮಾದಿತ್ಯನ ಜೀವನ ವೃತ್ತಾಂತವಿದೆ. ವಿಜ್ಞಾನೇಶ್ವರನು ಆಸ್ಥಾನದ ಇನ್ನೊಬ್ಬ ಶ್ರೇಷ್ಠ ವಿದ್ವಾಂಸ. ಮಿತಾಕ್ಷರ ಸಂಹಿತೆ ಈತನ ಕೃತಿಯಾಗಿದೆ. ಯಾರು? ವಿಜ್ಞಾನೇಶ್ವರನ ಕೃತಿ ಯಾವುದು ಅಂತಂದರೆ ಯಾವುದು? ಮಿತಾಕ್ಷರ. ವಿಜ್ಞಾನೇಶ್ವರದ ಕೃತಿ ಮಿತಾಕ್ಷರ. ಇದು ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥವೆಂದು ಮನ್ನಣೆ ಪಡೆದಿದೆ. ಮುಮ್ಮಡಿ ಸೋಮೇಶ್ವರ ವಿಕ್ರಮಾದಿತ್ಯನ ಮಗನಾದ ಮುಮ್ಮಡಿ ಸೋಮೇಶ್ವರನ ಕಾಲದಲ್ಲಿ ಸಾಮ್ರಾಜ್ಯದಲ್ಲಿ ಶಾಂತಿ ಸಮೃದ್ಧಿ ನೆಲೆಗೊಂಡಿತು. ರಾಜನ ಒಲವು ಸಾಹಿತ್ಯ ಕಲೆಗಳ ಕಡೆಗಿತ್ತು. ಇವನು ಮಾನಸೋಲ್ಲಾಸ ಎಂಬ ಖ್ಯಾತ ಸಂಸ್ಕೃತ ಗ್ರಂಥವನ್ನು ರಚಿಸಿದನು. ಮುಮ್ಮಡಿ ಸೋಮೇಶ್ವರ. ಇದರಲ್ಲಿ ಸೋಮೇಶ್ವರನು ಮಹಾನ್ ವಿದ್ವಾಂಸನಾಗಿದ್ದು ಸರ್ವಜ್ಞ ಚಕ್ರವರ್ತಿ ಎಂದೇ ಪ್ರಖ್ಯಾತನಾಗಿದ್ದಾನೆ. ಸಾಹಿತ್ಯ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಸಾಹಿತ್ಯಕ್ಕೆ ಪ್ರೋತ್ಸಾಹ ದೊರಕಿತು. ಕವಿ ಚಕ್ರವರ್ತಿ ಎಂಬ ಬಿರುದು ಗಳಿಸಿದ್ದ ರನ್ನನು ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಎಂಬ ವೀರಕಾವ್ಯವನ್ನು ರಚಿಸಿದನು. ಪಂಪ, ಪೊನ್ನ ಮತ್ತು ರನ್ನರನ್ನು ಕನ್ನಡ ಸಾಹಿತ್ಯದ ರತ್ನ ತಯರೆಂದು ಕರೆಯಲಾಗಿದೆ. ಯಾರ್ಯಾರು? ಪಂಪ, ಪೊನ್ನ, ರನ್ನ ಕನ್ನಡದ ಸಾಹಿತ್ಯದ ರತ್ನತ್ರಯರೆಂದು ಕರೆಯಲಾಗಿದೆ. ಜೇಡರ ದಾಸಿಮಯ್ಯ, ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಚೆನ್ನಬಸವಣ್ಣ, ಸಿದ್ದರಾಮ, ಮಡಿವಾಳ ಮಾಚಯ್ಯ, ಸೂಳೆ ಸಂಕವ್ವ ಮುಂತಾದವರು ಈ ಕಾಲದ ಪ್ರಮುಖ ವಚನಕಾರರು. ವಾಸ್ತುಶಿಲ್ಪ. ಕಲ್ಯಾಣದ ಚಾಳುಕ್ಯರ ಕಾಲದಲ್ಲಿ ಅನೇಕ ದೇವಾಲಯಗಳು ನಿರ್ಮಾಣವಾದವು. ಅವು ಲಲಿತ ಕಲೆಗಳಿಗೂ ಕೇಂದ್ರವಾಗಿದ್ದವು. ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯ ಈ ಕಾಲದ ಅತ್ಯುತ್ತಮ ವಾಸ್ತುಕೃತಿ. ಇದನ್ನು ಅಲ್ಲಿಯ ಶಾಸನವೊಂದು ದೇವಾಲಯಗಳ ಚಕ್ರವರ್ತಿ ಎಂದು ವರ್ಣಿಸಿದೆ. ಯಾವುದಂದರೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಏನಾಗಿದೆ? ನಿರ್ಮಾಣವಾದ ಲಲಿತ ಕಲೆಗಳಿಗೂ ಕೇಂದ್ರವಾಗಿದ್ದವು. ಕೊಪ್ಪಳ ಜಿಲ್ಲೆಯ, ನೆನಪಿಟ್ಟುಕೊಳ್ಳಬೇಕು, ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯ ಅತ್ಯುತ್ತಮ ವಾಸ್ತು ಕೃತಿಯಾಗಿದೆ. ಇದನ್ನು ಅಲ್ಲಿಯ
ಶಾಸನ ಒಂದು ಏನಂತ ಹೇಳಿದೆ ಅಂದರೆ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ಮಹಾದೇವ ದೇವಾಲಯ ಇಟಗಿ ನೋಡಿ ಎಷ್ಟೊಂದು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ. ಮಹಾದೇವ ದೇವಾಲಯ ಎಷ್ಟು ದೊಡ್ಡ ಗೋಪುರ ಕಟ್ಟಿದ್ದಾರೆ. ನೋಡಲಿಕ್ಕೆ ಹೋಗೋದಾಗಲ್ಲ ನೋಡಿ, ಆದರೂ ಹೋಗಲೇಬೇಕು ಒಂದು ಸಲ. ಈ ಕಾಲಗಣನೆ ನೆನಪಿಟ್ಟುಕೊಳ್ಬೇಕು. ಏನು ಮಾಡ್ತಾರೆ ಇದನ್ನು ಕಾಲಗಣನೆ ಎಲ್ಲಿ ಕೇಳ್ತಾರೆ ಅಂತಂದರೆ, ಕಾಲಗಣನೆ ಸಾಮಾನ್ಯ ಶಕ ಎಲ್ಲಿ ಕೇಳ್ತಾರೆ ಅಂದರೆ ಕೆಲವೊಂದಿಷ್ಟು ಏನು ಮಾಡ್ತಾರೆ, ಹೊಂದಿಸಿ ಬರೆಯಿರಿ ಅಥವಾ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮ ಅಥವಾ ಕಾಲಾನುಕ್ರಮ ಈ ಥರ ಕೇಳ್ತಾರೆ. ಇದು ನಮಗೆ ಗೊತ್ತಿದ್ದರೆ ನಾವು ಹೇಳಲಿಕ್ಕೆ ಓಕೆ ಆಗ್ತದೆ. ಸಾಮಾನ್ಯ ಶಕ ರಾಷ್ಟ್ರಕೂಟರ ಆಳ್ವಿಕೆಯ ಕಾಲ ಸುಮಾರು 750ರಿಂದ 950. ಕಲ್ಯಾಣ ಚಾಳುಕ್ಯರ ಆಳ್ವಿಕೆಯ ಕಾಲ ಸುಮಾರು 970ರಿಂದ 1150. ಮೂರನೇ ಗೋವಿಂದ 793ರಿಂದ 814. ಅಮೋಘ ವರ್ಷ ನೃಪತುಂಗ 814ರಿಂದ 878. ಮುಮ್ಮಡಿ ಕೃಷ್ಣರಾಜ್ 939ರಿಂದ 967. ಆರನೇ ವಿಕ್ರಮಾದಿತ್ಯ 1076ರಿಂದ 1127. ಚಾಳುಕ್ಯರ ವಿಕ್ರಮ ಶಕೆ 1076. ಮುಮ್ಮಡಿ ಸೋಮೇಶ್ವರ 1127ರಿಂದ 1137. ಇಷ್ಟು ನಮಗೆ ಕಾಲಗಣನೆ. ಇದನ್ನು ಏನಾದರೂ ಮಾಡಿ ನಾವು ನೆನಪಿಟ್ಟುಕೊಳ್ಳೇಬೇಕು. ಅಂದರೆ ಕೆಲವೊಂದಿಷ್ಟು ಇದರಲ್ಲಿ ತೆಗೆದುಕೊಂಡು ಹಾಕ್ತಾರೆ. ಇದನ್ನು ತುಂಬ ಸಲ ಕೇಳಬಹುದು, ಹಾಗಾಗಿ ನೆನಪಿಟ್ಟುಕೊಳ್ಳಬೇಕು. ಈಗ ಹೊಯ್ಸಳರ ಬಗ್ಗೆ ನೋಡೋಣ. ಮಾವಿನಕೆರೆ ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನು ನೋಡಲು ನಿರ್ಧರಿಸಿದರು. ಬಸ್ಸನೇರಿ ದೇವಾಲಯದ ಎದುರು ಬಂದು ನಿಂತಾಗ ಅವರು ಕಂಡದ್ದೇನು? ಹೊಂಬಿಸಿಲಿನಲ್ಲಿ ಕಂಗೊಳಿಸುವ ಶಿಲ್ಪಕಲೆಯ ಮಾಯಾಲೋಕವನ್ನು ಕಂಡರು. ಆಗ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಒಂದು ಸಂವಾದವನ್ನು ನಡೀತಾ ಇದೆ. ಆ ಸಂವಾದ ಯಾವುದು ಅಂತಂದರೆ, ಮಕ್ಕಳೇ ಇದು ಶಿಕ್ಷಕರು ಹೇಳ್ತಾರೆ, ಮಕ್ಕಳೇ ಇದುವೇ ಹೊಯ್ಸಳರ ವಿಶ್ವವಿಖ್ಯಾತ ದೇವಾಲಯ. ಇದರ ಎದುರು ಹೊಸತನವೇನೆಂದರೆ ಗುಡಿಯನ್ನು ಎತ್ತರದ ಜಗತಿಯ ಮೇಲೆ ಕಟ್ಟಿರುವುದು ಮತ್ತು ಜಗತಿಯು ನಕ್ಷತ್ರಾಕಾರದಲ್ಲಿರುವುದು. ಶಿಕ್ಷಕರು ಹೇಳ್ತಾರೆ, ಮಕ್ಕಳೇ ಇದುವೇ ಹೊಯ್ಸಳರ ವಿಶ್ವವಿಖ್ಯಾತ ದೇವಾಲಯ. ಇದರ ಎದುರು ಹೊಸತನವೇನೆಂದರೆ ಗುಡಿಯನ್ನು ಎತ್ತರದ ಜಗತಿಯ ಮೇಲೆ ಕಟ್ಟಿರುವುದು ಮತ್ತು ಜಗತಿಯು ನಕ್ಷತ್ರಾಕಾರದಲ್ಲಿರುವುದು ಅಂತ ಹೇಳ್ತಾರೆ. ಆಗ ವಿದ್ಯಾರ್ಥಿ ಕೇಳ್ತಾರೆ, ಜಗತಿಯ ಮೇಲೇಕೆ ಗುಡಿಯನ್ನು ನಿಲ್ಲಿಸಲಾಗಿದೆ ಅಂತ ಕೇಳ್ತಾರೆ. ಆಗ ಶಿಕ್ಷಕರು ಹೇಳ್ತಾರೆ, ಏಕೆಂದರೆ ಗುಡಿಯ ಭವ್ಯತೆಯು ನೋಡುಗರ ಕಣ್ಣಿಗೆ ಚೆನ್ನಾಗಿ ಕಂಡು ಮನದಟ್ಟಾಗಲಿ ಅಂತ ಹೇಳ್ತಾರೆ. ಆಗ ಇನ್ನೊಬ್ಬ ವಿದ್ಯಾರ್ಥಿ ಕೇಳ್ತಾರೆ, ಜಗತಿಯು ನಕ್ಷತ್ರಾಕಾರದಲ್ಲಿದೆ ಏಕೆ ಅಂತ ಕೇಳ್ತಾರೆ. ಆಗ ಶಿಕ್ಷಕರು ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ಜಗತಿ ಮಾತ್ರವಲ್ಲ, ಗುಡಿಯ ಗೋಡೆಗಳು, ಗರ್ಭಗೃಹ ಮತ್ತು ಶಿಖರ ಇವೆಲ್ಲವೂ ನಕ್ಷತ್ರಾಕಾರದಲ್ಲಿವೆ. ಇದರಿಂದ ಅವುಗಳ ಮೈ ಮೇಲೆ ಬೆಳಕು, ನೆರಳು ಚೆಲ್ಲಾಟವಾಡಲು ಅವಕಾಶ ಒದಗಿಸಿದಂತಾಗಿದೆ. ಅಲ್ಲದೆ ಉಬ್ಬು ಶಿಲ್ಪಗಳು ಇನ್ನಷ್ಟು ಹರಿತವಾಗಿ ಎದ್ದು ಕಾಣುತ್ತವೆ ಅಂತ ಹೇಳ್ತಾರೆ. ಗುರುಗಳು ಹೇಳ್ತಾರೆ, ಅದು ಏನಂದರೆ ನಕ್ಷತ್ರ ಆಕಾರದಲ್ಲಿದೆ ಏಕೆ ಅಂತ ಕೇಳಿದಾಗ, ನಕ್ಷತ್ರ ಆಕಾರ ಜಗತ್ತಿ ಅಷ್ಟೇ ಅಲ್ಲ, ಗುಡಿಯ ಗೋಡೆಗಳು, ಗರ್ಭಗೃಹ ಮತ್ತು ಶಿಖರವೆಲ್ಲವೂ ನಕ್ಷತ್ರ ಆಕಾರದಲ್ಲಿವೆ. ಇದರಿಂದ ಅವುಗಳ ಮೈ ಮೇಲೆ ಬೆಳಕು ಮತ್ತು ನೆರಳಿನ ಚೆಲ್ಲಾಟವಾಡಲು ಅವಕಾಶ ಆಗಿದೆ ಅಂತ ಹೇಳ್ತಾರೆ. ಅಲ್ಲದೆ ಉಬ್ಬು ಶಿಲ್ಪಗಳು ಇನ್ನಷ್ಟು ಹರಿತವಾಗಿ ಎದ್ದು ಕಾಣುತ್ತವೆ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ಏನಾಗಿದೆ ಅಂದರೆ, ಗುಡಿ ಬೆಳಕು ಮತ್ತು ನೆರಳಿನ ಆಟವನ್ನು ಆಡ್ತಾ ಇದೆ ಅಂತ ಹೇಳಿದ್ದಾರೆ. ಬೇಲೂರಿನ ಚೆನ್ನಕೇಶವ ದೇವಾಲಯ ನೋಡಿ ಎಷ್ಟೊಂದು ಚೆನ್ನಾಗಿದೆ. ಒಂದು ಸಲ ಹೋಗಿ ಬನ್ನಿ, ಅಂದರೆ ಗೊತ್ತಾಗ್ತದೆ ಅಲ್ಲಿ ಏನಿದೆ ಅಂತ. ಏನು ಹೇಳಿದ್ದಾರೆ, ಹೊಯ್ಸಳರು ಅಸಂಖ್ಯ ದೇವಾಲಯಗಳನ್ನು ಬಳಪ ಅಂದರೆ ಯಾವುದು,
ಮೃದು ಕಲ್ಲಿನಿಂದ ರಚಿಸಿದರು. ಶಿಲ್ಪಗಳು ಅಲಂಕಾರ ಅಲಂಕರಣಕ್ಕೆ ಹೆಚ್ಚು ಒತ್ತು ನೀಡಿದ್ದಾರೆ. ಹೊರಗೋಡೆಯ ಕೆಳಗಿನ ಭಾಗದಲ್ಲಿ ಆನೆಗಳು, ಕುದುರೆ ಸವಾರರು, ಲತಾ ತೋರಣಗಳು, ಸಿಂಹಮುಖ ಮುಂತಾದ ಉಬ್ಬು ಶಿಲ್ಪಗಳ ನವಿರಾದ ಪಟ್ಟಿಕೆಗಳಿವೆ. ನಯಗೆಲಸದ ಕೋಮಲ ಶಿಲ್ಪದಲ್ಲಿ ಹೊಯ್ಸಳರನ್ನು ಮೀರಿಸಿದವರಿಲ್ಲ. ಇಲ್ಲಿವರೆಗೆ ಇವರನ್ನು ಮೀರಿಸುವವರು ಯಾರೂ ಇಲ್ಲ ಅಂತ ಹೇಳಿದ್ದಾರೆ ನೋಡಿ. ಆಗ ವಿದ್ಯಾರ್ಥಿ ಕೇಳ್ತಾರೆ ಏನಂತ, ಗುರುಗಳೇ ಗುಡಿಯೊಳಗೆ ಹೋಗೋಣವೇ ಅಂತ ಹೇಳ್ತಾರೆ. ಆಗ ಶಿಕ್ಷಕರು ಆಗಬಹುದು, ಒಳಗೆ ಬನ್ನಿ. ಇದು ನವರಂಗ ಪೂಜಾ ಕಾಲದಲ್ಲಿ ಸಂಗೀತ, ನೃತ್ಯ ಮುಂತಾದ ಕಲಾ ಸೇವೆಗಾಗಿ ಇರುವ ಸ್ಥಳ ಅಂತ ಹೇಳ್ತಾರೆ. ನವರಂಗದ 4 ಕಂಬಗಳನ್ನು ಗಮನಿಸಿ ಅಂತ ಹೇಳ್ತಾರೆ. ಇವು ಚರಕಿ ಯಂತ್ರದ ಮೂಲಕ ಮಾಡಿರುವ ಕಂಬಗಳು. ಚರಕಿ ಯಂತ್ರದ ಮೂಲಕ ಮಾಡಿರುವ ಕಂಬಗಳು ಕನ್ನಡಿಯಂತೆ ಹೊಳೆಯುತ್ತಿರುತ್ತವೆಯಲ್ಲವೇ? ಕಂಬಗಳು ಏನು ಮಾಡಿದವೆ? ಕನ್ನಡಿಯಂತೆ ಹೊಳೆಯುತ್ತಿವೆಯಲ್ಲವೇ ಅಂತ ಕೇಳ್ತಾರೆ. ನವರಂಗದ ಚಾವಣಿಯನ್ನೊಮ್ಮೆ ತಲೆ ಎತ್ತಿ ನೋಡಿ ಅಂತ ಹೇಳ್ತಾರೆ. ಇದನ್ನು ಏನಂತ ಕರೀತಾರೆ? ಭುವನೇಶ್ವರಿ ಎನ್ನುವರು. ಇದನ್ನು ಏನಂತ ಕರೀತಾರೆ? ನವರಂಗದ ಚಾವಣಿಯನ್ನೊಮ್ಮೆ ತಲೆ ಎತ್ತಿ ನೋಡಿ, ಇದನ್ನು ಏನಂತ ಕರೀತಾರೆ? ಭುವನೇಶ್ವರಿ ಎನ್ನುವರು. ಭುವನೇಶ್ವರಿಯ ಶಿಲ್ಪ ವಿನ್ಯಾಸ ಅದೆಷ್ಟು ಅನುಪಮ. ಏನು ಕೇಳಿದ್ದಾರೆ? ಅದರ್ಧ ಭುವನೇಶ್ವರಿ ಅಂತ ಕರೆದಿದ್ದಾರೆ ಅಂದರೆ ಇದರ್ಧ ಶಿಲ್ಪ ವಿನ್ಯಾಸ ಅದೆಷ್ಟು ಅನುಪಮ ಅಂತ ಹೇಳಿದ್ದಾರೆ. ಭುವನೇಶ್ವರಿ ಬೇಲೂರು. ಭುವನೇಶ್ವರಿ ನೋಡ್ತಿದ್ದೀರಾ? ಭುವನೇಶ್ವರಿ ಹೇಗೆ ಇದೆ ಅಂತ. ಅದರಲ್ಲಿ ಬೇಲೂರದಲ್ಲಿದೆ. ಮಕ್ಕಳೇ ಇನ್ನೂ ಒಳ ಬನ್ನಿ. ಏನಾಗಿದೆ? ಮಕ್ಕಳಿಗೆ ಏನು ಹೇಳ್ತಾರೆ? ಮಕ್ಕಳೇ ಇನ್ನೂ ಒಳಗೆ ಬನ್ನಿ. ಇದು ಗರ್ಭಗುಡಿ. ಇಲ್ಲಿನ ಸುಂದರವಾದ ವಿಜಯನಾರಾಯಣ ಮೂರ್ತಿಯನ್ನು ನೋಡಿ. ಬೇಲೂರು ದೇವಾಲಯದ ಮುಖ್ಯವಾದ ಆಕರ್ಷಣೆ ಎಂದರೆ ಮದನಿಕೆ ವಿಗ್ರಹಗಳು ಮತ್ತು ನಾನಾ ಭಂಗಿಯಲ್ಲಿರುವ ರಮ್ಯವಾದ ಸ್ತ್ರೀ ವಿಗ್ರಹಗಳು. ಏನಾಗಿದೆವೆ ಅಂದರೆ, ಬೇಲೂರು ದೇವಾಲಯದ ಮುಖ್ಯವಾದ ಆಕರ್ಷಣೀಯವೆಂದರೆ ಮದನಿಕೆ ವಿಗ್ರಹಗಳು ಮತ್ತು ನಾನಾ ಭಂಗಿಗಳಲ್ಲಿರುವ ರಮ್ಯವಾದ ಸ್ತ್ರೀ ವಿಗ್ರಹಗಳು ಇಲ್ಲಿ ಇದ್ದಾವೆ ಅಂತ ಹೇಳಿದ್ದಾರೆ. ಆಗ ವಿದ್ಯಾರ್ಥಿ ಕೇಳ್ತಾನೆ, ಹೊಯ್ಸಳರ ಮಂದಿರಗಳನ್ನು ಕಟ್ಟಿದ ಶಿಲ್ಪಿ ಜಕಣಾಚಾರಿ ಎಂದು ಹೇಳುವವರಲ್ಲ, ಅವರ ಬಗ್ಗೆ ಹೇಳಿರಿ ಅಂತ ಕೇಳ್ತಾರೆ. ಏನು ಕೇಳ್ತಾರೆ ಅಂದರೆ, ಹೊಯ್ಸಳರ ಮಂದಿರಗಳನ್ನು ಕಟ್ಟಿದ ಶಿಲ್ಪಿ ಯಾರು? ಜಕಣಾಚಾರಿ ಎಂದು ಹೇಳುವರಲ್ಲ, ಅವರ ಬಗ್ಗೆ ಹೇಳಿರಿ ಅಂತ ಗುರುಗಳಿಗೆ ವಿದ್ಯಾರ್ಥಿ ಕೇಳ್ತಾರೆ. ಆಗ ಮದನಿಕೆ ದೇವಾಲಯ ಯಾವ ಥರ ಇದೆ ನೋಡಿ. ಮದನಿಕೆ ದೇವಾಲಯ ಓಕೆನಾ. ಶಿಕ್ಷಕರು ಹೇಳ್ತಾರೆ, ಜಕಣಾಚಾರ್ಯ ಬಗ್ಗೆ ಖಚಿತವಾಗಿ ಏನೂ ತಿಳಿದು ಬಂದಿಲ್ಲವಾದರೂ ಅವರ ಕುರಿತ ಐತಿಹ್ಯ ಒಂದಿದೆ. ಅದು ಯಾವುದು ಅಂತ ನೋಡೋಣ. ಈಗ ನೋಡೋಣ. ಯಾರು? ಜಕಣಾಚಾರಿ ತನ್ನ ಹೆಂಡತಿ ಮತ್ತು ಗಂಡು ಮಗುವನ್ನು ಬಿಟ್ಟು ಅಲೆಯುತ್ತಾ ಅಲ್ಲಲ್ಲಿ ದೇವಾಲಯಗಳನ್ನು ನಿರ್ಮಿಸುತ್ತಾ 16 ವರ್ಷಗಳನ್ನು ಕಳೆದನಂತೆ. ಒಮ್ಮೆ ಅವನು ಹೊಯ್ಸಳ ರಾಜಧಾನಿಯಲ್ಲಿ ದೇವಾಲಯವೊಂದನ್ನು ನಿರ್ಮಾಣ ಮಾಡುತ್ತಿದ್ದಾಗ ಅವನ ಮಗ ಡಂಕನಾಚಾರಿ ತಂದೆಯನ್ನು ಹುಡುಕುತ್ತಾ ಅಲೆದಾಡಿ ಅಲ್ಲಿಗೆ ಬಂದ. ಇವನು ಶಿಲ್ಪವಿದ್ಯೆಯಲ್ಲಿ ಪ್ರವೀಣನಾಗಿದ್ದ. ಮಂದಿರದಲ್ಲಿ ಪ್ರತಿಷ್ಠೆ ಮಾಡಲು ಜಕಣಾಚಾರಿ ಸಿದ್ಧಪಡಿಸಿಟ್ಟಿದ್ದ ಮೂರ್ತಿಯನ್ನು ಕಂಡ. ಅದರಲ್ಲಿ ದೋಷವಿದೆ ಎಂದು ಡಂಕನಾಚಾರಿ ಹೇಳಿದಾಗ, ಹಾಗೆಂದು ತೋರಿಸಿಕೊಟ್ಟರೆ ತನ್ನ ಕೈಯನ್ನು ಕತ್ತರಿಸಿಕೊಳ್ಳುವುದಾಗಿ ಜಕಣಾಚಾರಿ ಪಣ ತೊಟ್ಟ. ಏನು ಮಾಡಿದ ಅಂದ್ರೆ, ಅವನ ಮಗ ಏನು ಮಾಡ್ದ? ಅಲ್ಲಿ ಬಂದಾಗ ಹೇಳಿದ, ನೀನು ಮಾಡಿರುವಂಥ ಮೂರ್ತಿಯಲ್ಲಿ ಒಂದು ದೋಷವಿದೆ ಅಂತ ಹೇಳ್ದ. ಆಗ ಜಕಣಾಚಾರಿ ಏನು ಹೇಳ್ದ? ಅದರಲ್ಲಿ ದೋಷವಿರುವುದೊಂದು ಕಂಡರೆ ನಾನು ಏನು ಮಾಡುವೆ? ನನ್ನ ಕೈಯನ್ನು ನಾನು ಕತ್ತರಿಸಿಕೊಳ್ಳುವುದಾಗಿ ಹೇಳಿದ. ಜಕಣಾಚಾರಿ ಹೇಳಿದ.
ಆಗ ಚಂದನವನವನ್ನು ತೆಗೆದು ಮೂರ್ತಿಯ ಹೊಟ್ಟೆಯ ಭಾಗಕ್ಕೆ ಬಳಿದಾಗ ಮೂರ್ತಿಯ ಹೊಟ್ಟೆಯ ಭಾಗಕ್ಕೆ ಏನು ಮಾಡ್ದ, ಹಚ್ಚಿದ. ಆಗ ಹೊಕ್ಕಳಿನ ಭಾಗದಲ್ಲಿ ಏನಾಗಿದೆ, ಮಾತ್ರ ಹಸಿಯಾಗಿ ಉಳಿಯಿತು. ಹೊಕ್ಕಳಿನ ಭಾಗದಲ್ಲಿ ಏನಾಗಿತ್ತು, ಹಸಿಯಾಗಿ ಉಳಿಯಿತು. ಆ ಭಾಗದಲ್ಲಿ ವಿಗ್ರಹವನ್ನು ಒಡೆದಾಗ ಅದು ಟೊಳ್ಳಾಗಿದ್ದುದನ್ನು, ಅದರಲ್ಲಿ ಸ್ವಲ್ಪ ನೀರು ಮತ್ತು ಮರುಳು ಮತ್ತು ಕಪ್ಪೆ ಇದ್ದುದನ್ನು ಕಂಡ. ಜಕಣಾಚಾರಿ ತನ್ನ ಕೈಯನ್ನು ತತ್ಕ್ಷಣ ಕತ್ತರಿಸಿಕೊಂಡ. ಜಕಣಾಚಾರಿ ತನ್ನ ತಂದೆಯೆಂದು ಜಕಣಾಚಾರಿಗೂ ಆ ಹುಡುಗ ತನ್ನ ಮಗನೆಂದು ಜಕಣಾಚಾರಿಗೂ ತಿಳಿದಿದ್ದು ಆಮೇಲೆಯೇ. ಫಸ್ಟಿಗೆ ಏನಾಗಿತ್ತು, ಅವರಿಗೆ ಒಬ್ರಿಗೊಬ್ರು ತಂದೆ ಮಗ ಅಂತ ಫಸ್ಟ್ ತಿಳಿದೇ ಇರಲಿಲ್ಲ. ಆಮೇಲೆ ಏನಾಗಿತ್ತು, ನಾನು ಅಪ್ಪ ನೀನು ಮಗ. ಯಾಕಂದರೆ ಅವರು ಮಾಡಿರುವಂಥ ಸಾಹಸ ಅಷ್ಟಲ್ಲ, ಆದರೆ ಅವರು ಮಾಡಿಕೊಂಡಿರುವಂಥ ಶಪಥ ತುಂಬ ಏನಾಗಿದೆ, ಎಲ್ಲರಿಗೂ ಮನ ಸೆಳೆಯುವಂತಾಗಿದೆ. ಏನಾಯಿತು ಅಂದರೆ, ತತ್ಕ್ಷಣ ಕತ್ತರಿಸಿಕೊಂಡ ಜಕಣಾಚಾರಿ ತನ್ನ ತಂದೆಯೆಂದು ಡಂಕನಾಚಾರಿಗೂ ಆ ಹುಡುಗನ ತನ್ನ ಮಗನೆಂದು ಜಕಣಾಚಾರಿಗೂ ತಿಳಿದಿದ್ದು ಆಮೇಲೆಯೇ. ಮುಂದೆ ಜಕಣಾಚಾರಿ ತನ್ನ ಹುಟ್ಟೂರಿನಲ್ಲಿ ಒಂದೇ ಕೈಯಲ್ಲಿ ಕೇಶವ ದೇವಾಲಯವನ್ನು ಕಟ್ಟಿದ. ಏನು ಮಾಡ್ದ, ಜಕಣಾಚಾರಿ ತನ್ನ ಹುಟ್ಟೂರಿನಲ್ಲಿ ಒಂದೇ ಕೈಯಲ್ಲಿ ಏನು ಮಾಡ್ದ, ಕೇಶವ ದೇವಾಲಯವನ್ನು ಕಟ್ಟಿದ. ಅದು ಪೂರೈಸುತ್ತಾ ಬಂದ ಹಾಗೆ ಅವನ ಕೈ ಮೊದಲಿನಂತೆ ಬೆಳೆಯಿತಂತೆ. ಶಿಕ್ಷಕರು ಹೇಳ್ತಾರೆ, ಹೊತ್ತು ಏರುತ್ತಿದೆ, ಇನ್ನೂ ಹೊರಡೋಣವೇ ಅಂತ ಕೇಳ್ತಾರೆ. ಆಗ ವಿದ್ಯಾರ್ಥಿ, ಆಗಬಹುದು ಗುರುಗಳೇ ಅಂತ ಹೇಳ್ತಾರೆ. ಹೊಯ್ಸಳ ಶೈಲಿಯ ನೂರಾರು ದೇವಾಲಯಗಳಿವೆ. ಅವುಗಳಲ್ಲಿ ಹಾಸನ ಜಿಲ್ಲೆಯ ಬೇಲೂರು ಮತ್ತು ಹಳೆಬೀಡು ಮತ್ತು ಮೈಸೂರು ಜಿಲ್ಲೆಯ ಸೋಮನಾಥಪುರದಲ್ಲಿರುವ ದೇವಾಲಯಗಳು ಅತ್ಯಂತ ಶ್ರೇಷ್ಠವಾಗಿವೆ. ಹೊಯ್ಸಳರ ಬಹುತೇಕ ದೇವಾಲಯಗಳು ಹಾಸನ, ತುಮಕೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿವೆ. ಯಾವು ಬಹುತೇಕ? ಯಾರು? ಹೊಯ್ಸಳರ ದೇವಾಲಯ ಹಾಸನ, ತುಮಕೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿವೆ. ಈಗ ಹಳೆಬೀಡಿನಲ್ಲಿರುವ ವಿಶಾಲವಾದ ಪ್ರಾಚೀನ ಕೆರೆ ಎಂದರೆ ಇದಕ್ಕೆ ದೋರ ಸಮುದ್ರ ಎಂಬ ಹೆಸರಾಯಿತು. ದೋರ ಸಮುದ್ರವನ್ನು ದಿಲ್ಲಿಯ ಸುಲ್ತಾನ್ ಅಲ್ಲಾವುದ್ದೀನ್ ಖಿಲ್ಜಿ ದಂಡನಾಯಕ ಮಲ್ಲಿಕಾಫರ್ ಕೊಳ್ಳೆ ಹೊಡೆದ. ಏನು ಮಾಡಿದ? ದಿಲ್ಲಿಯ ಸುಲ್ತಾನ್ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ದಂಡನಾಯಕ ಮಲ್ಲಿಕಾಫರ್ ಏನು ಮಾಡಿದ್ರು? ಕೊಳ್ಳೆ ಹೊಡೆದರು. ಸಾಮಾನ್ಯ ಶಕ 1310 ಬಳಿಕ ಅದು ಮತ್ತೆ ಚೇತರಿಸಿಕೊಳ್ಳಲಿಲ್ಲ. ಅದು ಹಳೆಬೀಡು ಆಯಿತು. ಏನಾಯಿತು? ಹಳೆಬೀಡು ಆಯಿತು. ಹೊಯ್ಸಳರು ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡಿನ ಭೌಗೋಳಿಕ ಪ್ರದೇಶಗಳು ಸೇರಿದಂತೆ ವಿಶಾಲ ಪ್ರದೇಶವನ್ನು 3 ಶತಮಾನಗಳಿಗೂ ಹೆಚ್ಚು ಕಾಲ ವೈಭವಪೂರ್ಣವಾಗಿ ಆಳಿದರು. ಪ್ರಾರಂಭದಲ್ಲಿ ಬೇಲೂರು, ಅನಂತರ ದೋರ ಸಮುದ್ರ ಅವರ ರಾಜಧಾನಿಯಾಗಿತ್ತು. ಯಾವುದು? ದೋರ ಸಮುದ್ರ ಏನಾಗಿತ್ತು? ಅವರ ರಾಜಧಾನಿಯಾಗಿತ್ತು. ಹುಲಿಯನ್ನು ಕೊಲ್ಲುವ ಸಳನ ಚಿತ್ರವೇ ಹೊಯ್ಸಳ ಲಾಂಛನ. ಹೊಯ್ಸಳರ ಲಾಂಛನ ಯಾವುದು ಅಂದ್ರೆ ಹುಲಿಯನ್ನು ಕೊಲ್ಲುವ ಚಿತ್ರವೇ ಹೊಯ್ಸಳರ ಲಾಂಛನ. ನೆನಪಿರ್ಕೋಬೇಕು, ಹುಲಿಯನ್ನು ಕೊಲ್ಲುವ ಸಳನ ಚಿತ್ರ. ಹೊಯ್ಸಳರ ಲಾಂಛನ ಯಾವುದು ಅಂತ ಕೇಳಬಹುದು. ಹುಲಿಯನ್ನು ಕೊಲ್ಲುವ ಸಳನ ಚಿತ್ರ. ಹೊಯ್ಸಳರ ರಾಜವಂಶದ ಪ್ರಮುಖ ಅರಸರು. ವಿಷ್ಣುವರ್ಧನನು ಹೊಯ್ಸಳ ವಂಶದ ಗಣ್ಯ ರಾಜ. ಅವನು ಚೋಳ ಮತ್ತು ಪಾಂಡ್ಯರನ್ನು ಸೋಲಿಸಿ ಅವರ ವಶದಲ್ಲಿದ್ದ ಕನ್ನಡ ಪ್ರದೇಶಗಳನ್ನು ಗೆದ್ದುಕೊಂಡನು. ಈತನು ಜೈನ ಮತಿಯಾಗಿದ್ದು ಅನಂತರ ಶ್ರೀ ವೈಷ್ಣವ ಪಂಥವನ್ನು ಸ್ವೀಕರಿಸಿದನು. ಈತನ ರಾಣಿ ಶಾಂತಲೆಯು ಜೈನ ಮತದಲ್ಲಿಯೇ ಮುಂದುವರೆದಳು. ಧರ್ಮ ಸಹಿಷ್ಣುವಾಗಿದ್ದ ಈತ ಶೈವ ಮತ್ತು ಜೈನ ಮತಗಳಿಗೆ ಉದಾರ ಪ್ರೋತ್ಸಾಹ ನೀಡಿದನು. ನೆಕ್ಸ್ಟ್ ಏನಿದೆ? ಮೂರನೆಯ ಬಲ್ಲಾಳನು ಹೊಯ್ಸಳರ ವಂಶದ ಕೊನೆಯ ಅರಸ. ಯಾರು?
ಮೂರನೆಯ ಬಲ್ಲಾಳ ಯಾರು? ಕೊನೆಯ ಅರಸ. ಇವನು 50 ವರ್ಷಗಳ ಕಾಲ ಸುದೀರ್ಘ ಆಳ್ವಿಕೆ ನಡೆಸಿದ. ಇವನ ಕಾಲದಲ್ಲಿ ದಿಲ್ಲಿಯ ಸುಲ್ತಾನರು ಮೇಲಿಂದ ಮೇಲೆ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ದಂಡೆತ್ತಿ ಬಂದರು. ದೇವಾಲಯಗಳು ಭಗ್ನಗೊಂಡವು. ಅಲ್ಲಿನ ಸಂಪತ್ತು ಸೂರೆಯಾಯಿತು. ಆಕ್ರಮಣದ ಪರಿಣಾಮವಾಗಿ ದಕ್ಷಿಣ ಭಾರತದ ಪ್ರಮುಖ ಅರಸರ ಮನೆತನಗಳು ಕಣ್ಮರೆಯಾದವು. ಆದರೆ ಸುಲ್ತಾನರು ಹೊಯ್ಸಳರ ರಾಜ್ಯವನ್ನು ಮಾತ್ರವೇ ಹತ್ತಿಕ್ಕದೆ ಹೋದರು. ಈ ಘೋರ ವಿಪತ್ತನ್ನು ಮೂರನೆಯ ಒಬ್ಬನೇ ಎದುರಿಸಬೇಕಾಯಿತು. ಈ ನಡುವೆ ದಿಲ್ಲಿಯ ಪ್ರತಿನಿಧಿಯಾಗಿದ್ದ ಮಧುರೆಯ ಸುಲ್ತಾನನ ಕ್ರೌರ್ಯ ಹೆಚ್ಚಿತು. ವಯಸ್ಸಾಗಿದ್ದರೂ ಬಲ್ಲಾಳನು ಅವನನ್ನು ದಂಡಿಸಲು ಹೋದನು. ಯುದ್ಧದಲ್ಲಿ ಸುಲ್ತಾನನು ಮೋಸದಿಂದ ಬಲ್ಲಾಳನನ್ನು ಸೆರೆ ಹಿಡಿದು ಕ್ರೂರತನದಿಂದ ಕೊಲ್ಲಿಸಿದನು. ಪರಕೀಯರ ಆಕ್ರಮಣದ ಸಂಧಿಕಾಲದ ಕತ್ತಲಲ್ಲಿ ಮೂರನೆಯ ಬಲ್ಲಾಳನು ಏಕಾಂಗಿಯಾಗಿ ಬೆಳಗಿದ ಬೆಳ್ಳಿ ಚುಕ್ಕಿಯಂತಾಗಿದ್ದ. ನಂತರ ಅವನ ಮಗ 4ನೆಯ ಬಲ್ಲಾಳನು ಸಾಮಾನ್ಯ ಶಕ 1346ರಲ್ಲಿ ಮಧುರೆಯ ಸುಲ್ತಾನದಿಂದ ಹತನಾದಾಗ ಹೊಯ್ಸಳರ ಅರಸೊತ್ತಿಗೆ ಅಳಿಯಿತು. ಆಗಲೇ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಾಗಿತ್ತು. 1346ರಲ್ಲಿ ಮಧುರೆಯ ಸುಲ್ತಾನನಿಂದ ಹತನಾದಾಗ ಹೊಯ್ಸಳರ ಅರಸೊತ್ತಿಗೆ ಅಳೆಯಿತು. ಆಗಲೇ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿತ್ತು. ಹೊಯ್ಸಳರ ವಿಷ್ಣುವರ್ಧನ ರಾಜ್ಯ ಮ್ಯಾಪ್ ಇದೆ. ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ನೋಡ್ಕೊಂಡು ಹೋಗಿ, ಯಾಕಂದರೆ ಇದನ್ನು ಹೇಳಿದರೆ ಅರ್ಥ ಆಗೋದಿಲ್ಲ, ಕಣ್ಣಿಲೆ ನೋಡಿದ್ರೇ ಅರ್ಥ ಆಗೋದು. ಕನ್ನಡ ಸಾಹಿತ್ಯಕ್ಕೆ ಹೊಯ್ಸಳರ ಕೊಡುಗೆ. ಜನ್ನ, ಹರಿಹರ ಮತ್ತು ರಾಘವಂಕ ಇವರು ಹೊಯ್ಸಳರ ಕಾಲದ ಶ್ರೇಷ್ಠ ಕವಿಗಳು. ಜನ್ನ, ಹರಿಹರ ಮತ್ತು ರಾಘವಂಕ ಇವರು ಹೊಯ್ಸಳರ ಕಾಲದ ಶ್ರೇಷ್ಠ ಕವಿಗಳು ನೆನಪಿಟ್ಟುಕೊಳ್ಳಬೇಕು. ಜನ್ನನು ಆ ಕಾಲದ ಅತ್ಯಂತ ಶ್ರೇಷ್ಠ ಕವಿ. ಚಕ್ರವರ್ತಿ ಎಂಬ ಬಿರುದು ಇವನಿಗಿತ್ತು. ಜನ್ನನಿಗೆ ಏನಾಗಿತ್ತು ಅಂದರೆ ಕವಿ ಚಕ್ರವರ್ತಿ ಎಂಬ ಬಿರುದು ಇವನಿಗಿತ್ತು. ಹರಿಹರನು ರಗಳೆಗಳನ್ನು ಮತ್ತು ಮಹಾಕಾವ್ಯಗಳನ್ನು ಬರೆದನು. ಹರಿಹರನು ರಗಳೆಗಳನ್ನು ಮತ್ತು ಮಹಾಕಾವ್ಯಗಳನ್ನು ಬರೆದನು. ರಾಘವಾಂಕನು ಅನೇಕ ಕಾವ್ಯಗಳನ್ನು ರಚಿಸಿದನು. ಇವು ಭಾಷೆಯಲ್ಲಿನ ಹೊಸ ಬೆಳವಣಿಗೆಗೆ ದಾರಿ ಮಾಡಿಕೊಟ್ಟವು. ಆಂಡಯ್ಯನು ಅಚ್ಚಗನ್ನಡದಲ್ಲಿ ಕೃತಿ ರಚಿಸಿದನು. ಇದೇ ಕಾಲದಲ್ಲಿ ಬಸವೇಶ್ವರ ಮತ್ತಿತರ ಶರಣರ ವಚನಗಳು ಕನ್ನಡ ಸಾಹಿತ್ಯ ಸಂಪತ್ತನ್ನು ಹೆಚ್ಚಿಸಿದವು. ಕವಿ ಕಾವ್ಯಗಳು. ಜನ್ನ ರಚಿಸಿದ್ದು ಯಶೋಧರ ಚರಿತೆ, ಹರಿಹರ ರಚಿಸಿದ್ದು ಗಿರಿಜಾ ಕಲ್ಯಾಣ, ರಾಘವಂಕಂದು ಹರಿಶ್ಚಂದ್ರ ಕಾವ್ಯ, ಆಂಡಯ್ಯಂದು ಕಬ್ಬಿಗರ ಕಾವ್ಯ. ಇವು ಪ್ರಮುಖವಾದಂತಹ ಪ್ರಶ್ನೆಗಳು. ಇವು ಒಂದಿಲ್ಲ ಒಂದು ಸಲ ಏನು ಮಾಡ್ತಾರೆ, ಕೇಳ್ತಾರೆ. ಜನ್ನ ಯಶೋಧರ ಚರಿತೆ, ಹರಿಹರ ಗಿರಿಜಾ ಕಲ್ಯಾಣ, ರಾಘವಂಕ ಹರಿಶ್ಚಂದ್ರ ಕಾವ್ಯ, ಆಂಡಯ್ಯ ಕಬ್ಬಿಗರ ಕಾವ್ಯ. ಇವು ನೆನಪಿಟ್ಟುಕೊಳ್ಳಬೇಕು. ತುಂಬ ಪ್ರಮುಖವಾದಂಥ ಪ್ರಶ್ನೆ. ಆಲ್ರೆಡಿ ಕೇಳಿದ್ದಾರೆ ಮತ್ತು ಮುಂದೆ ಕೂಡ ಕೇಳ್ತಾರೆ. ಏನಿದೆ ಇಲ್ಲಿ ಚಿತ್ರಗಳನ್ನು ನೋಡಿ ಚೋಳರ ಕಾಲದ ಮೇಲಿನ ಕಂಚು ಶಿಲ್ಪಗಳನ್ನು ಗುರುತಿಸಬಲ್ಲಿರಾ? ಇವೇ ನಟರಾಜ ಮತ್ತು ಕಾಳಿಂಗನ ಮೇಲೆ ನಲಿದಾಡುವ ಬಾಲಮುರಳಿ ಕೃಷ್ಣ. ಕಂಚು ಶಿಲ್ಪ ಚೋಳರು ಭಾರತೀಯ ಮೂರ್ತುಶಿಲ್ಪಕ್ಕೆ ನೀಡಿದ ಅಪೂರ್ವ ಕೊಡುಗೆಯಾಗಿದೆ. ಕಂಚು ಶಿಲ್ಪ ಚೋಳರು ಭಾರತೀಯ ಮೂರ್ತಿಶಿಲ್ಪಕ್ಕೆ ನೀಡಿದ ಅಪೂರ್ವ ಕೊಡುಗೆಯಾಗಿದೆ. ತಾಮ್ರ ಮತ್ತು ತವರ ಇವೆರಡು ಮಿಶ್ರಲೋಹವೇ ಕಂಚು. ತಾಮ್ರ ಮತ್ತು ತವರ ಇವೆರಡರ ಮಿಶ್ರಲೋಹವೇ ಕಂಚು. ಕಂಚು ಗಟ್ಟಿಯಾಗಿದ್ದು ಹೊಳಪು ಹೊಂದಿದೆ. ಅಚ್ಚಗನ್ನಡಗಳಲ್ಲಿ ಕಂಚನ್ನು ಎರಕ ಹೊಯ್ಯುವುದು ಕಂಚಿನ ವಿಗ್ರಹಗಳನ್ನು ತಯಾರಿಸಲಾಗುತ್ತದೆ. ಈ ವಿಧಾನ ಇಂದಿಗೂ ರೂಢಿಯಲ್ಲಿದೆ. ಅಚ್ಚುಗಳಲ್ಲಿ ಕಂಚನ್ನು ಏನು ಮಾಡ್ತಾರೆ, ಎರಕ ಹೊಯ್ತಾರೆ, ಕಂಚಿನ ವಿಗ್ರಹಗಳನ್ನು ತಯಾರಿಸಲಾಗುತ್ತದೆ. ಈ ವಿಧಾನ ಇಂದಿಗೂ ಏನಾಗಿದೆ, ಪ್ರಚಲಿತದಲ್ಲಿದೆ.
ಚೋಳರು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆ ನೀಡಿದರು. ತಂಜಾವೂರಿನ ಬೃಹದೇಶ್ವರ ತಂಜಾವೂರಿನ ಬೃಹದೇಶ್ವರ ಮಂದಿರ ಚೋಳರ ವಿಶ್ವವಿಖ್ಯಾತ ವಾಸ್ತುಶಿಲ್ಪಿಯಾಗಿದೆ. ಇದು 1000 ವರ್ಷಗಳಷ್ಟು ಹಿಂದಿನದು. ಬೃಹದೇಶ್ವರ ದೇವಾಲಯ ವಿಮಾನವನ್ನು ಗಮನಿಸಿ. ವಿಮಾನವೆಂದರೆ ಗರ್ಭಗುಡಿಯ ಮೇಲಿರುವ ಗೋಪುರ. ಈ ದೇವಾಲಯದ ವಿಮಾನವು 13 ಅಂತಸ್ತುಗಳಲ್ಲಿ ಮೇಲೆದ್ದು ಗಗನವನ್ನು ಮುಟ್ಟುವಂತಿದೆ. ವಿಮಾನ ಎತ್ತರ ಎಷ್ಟು ಅಂದರೆ 61 ಮೀಟರ್ ಅಂದರೆ 200 ಅಡಿ. ಬೃಹದೇಶ್ವರ ಭಾರತದಲ್ಲಿಯೇ ಎತ್ತರದ ಹಾಗೂ ಗಾತ್ರದಲ್ಲಿ ಅತಿ ದೊಡ್ಡದಾದ ದೇವಾಲಯವಾಗಿದೆ. ವಿಶ್ವ ಪರಂಪರೆಯ ತಾಣವೆಂದು ಇದನ್ನು ಮನ್ನಣೆ ಪಡೆದಿದೆ. ನೋಡಿ, ಈಗ 61 ಮೀಟರ್ ಅಂದ್ರೆ 200 ಅಡಿ. 200 ಅಡಿ ಅಂದರೆ ಕೇವಲ ನಾವು ಒಂದೇ ಒಂದು ಮನೆ ಕಟ್ಟಬೇಕಾದ್ರೆ 8 ರಿಂದ 10 ಅಡಿ ಕಟ್ಟಬೇಕಾದ್ರೆ ಏನಾಗಬೇಕು ಅದು ಆಗ್ತದೆ. 8 ರಿಂದ 10 ಅಡಿ ಕಟ್ಟಬೇಕಾದ್ರೆ, ಆದರೆ ನಾವು 10 ಅಡಿ ಥರನೇ ಹಿಡಿದ್ರೂ 10 ಅಡಿ ಅಂದರೆ ನಮಗೆ 20 ಅಂತಸ್ತಿನ ಮನೆಯ ಹಾಗೆ ಈ ಗೋಪುರ ಇದೆ. ಇಷ್ಟು 20 ಅಂತಸ್ತಿನ ಮನೆ ಕಟ್ಟಬೇಕಾದ್ರೆ ಎಷ್ಟು ಎತ್ತರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ಅಷ್ಟು ಎತ್ತರ ಏನಾಗಿದೆ, ಇದು ಗೋಪುರವಿದೆ. ಆಗಿನ ಕಾಲದಲ್ಲಿ ಇಷ್ಟು ಎತ್ತರವಾಗಿ ಕಟ್ಟಿದ್ದಾರೆ ಅಂದರೆ ಎಷ್ಟೊಂದು ಮುಂದುವರೆದಂತಹ ಜನಗಳಿದ್ರು. ಅದನ್ನು ನಾವು ಈಗ ನೋಡಲಿಕ್ಕೆ ಹೋಗೋದು ಕೂಡ ಆಗೋದಿಲ್ಲ. ನೋಡಿ, ಆ ಥರ ಇದಾರೆ. ಕಟ್ಟಬೇಕಾದ್ರೆ ಎಷ್ಟು ಟೈಮನ್ನು ತಗೊಂಡಿರಬಹುದು ಅವರು, ಯೋಚನೆ ಮಾಡ್ಕೊಳ್ಳಿ. ಎತ್ತರ ಹಾಗೂ ಗಾತ್ರದಲ್ಲಿ ಅತಿ ದೊಡ್ಡದಾದ ದೇವಾಲಯವಾಗಿದೆ. ಎಲ್ಲಿ? ಭಾರತದಲ್ಲಿ ಅತ್ಯಂತ ಎತ್ತರ ಮತ್ತು ದೊಡ್ಡದಾದ ದೇವಾಲಯ ಯಾವುದು ಅಂತಂದರೆ ಬೃಹದೇಶ್ವರ. ಯಾವ ದೇವಾಲಯ ಹೇಳಿ? ಎತ್ತರವಾದಂತಹ ಅತಿ ದೊಡ್ಡ ದೇವಾಲಯವಂದರೆ ಬೃಹದೇಶ್ವರ. ಯಾವ ದೇವಾಲಯ ಅಂದರೆ ಬೃಹದೇಶ್ವರ ದೇವಾಲಯ. ಓಕೆನಾ? ನೋಡಿ ಎಷ್ಟೊಂದು ಚೆನ್ನಾಗಿದೆ. ಯಾರು ನೋಡಿದ್ದೀರಾ? ಓಕೆ, ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ ಒಂದು ಸತ. ಬೃಹದೇಶ್ವರ ದೇವಾಲಯ ತಂಜಾವೂರು. ಕೇಳ್ತಾರೆ ನೋಡಿ, ಬೃಹದೇಶ್ವರ ದೇವಾಲಯ ಎಲ್ಲಿ ಇದೆ ಅಂದರೆ ತಂಜಾವೂರು. ಎಲ್ಲ ದೇವಾಲಯಗಳ ಮುಂಭಾಗದಲ್ಲಿ ನಂದಿ ವಿಗ್ರಹ ಇರುವುದು ವಾಸ್ತುಶಿಲ್ಪದ ಒಂದು ಕ್ಷಣವಾಗಿದೆ. ಇಲ್ಲಿನ ನಂದಿ ವಿಗ್ರಹವು ದಕ್ಷಿಣ ಭಾರತದಲ್ಲೇ ಗಾತ್ರದಲ್ಲಿ ದೊಡ್ಡದು. ಇದೊಂದು ಬೃಹತ್ ದೇವಾಲಯವೆಂದರೆ ಗಂಗೈಕ್ಯಗೊಂಡ ಚೋಳಪುರಂ ಎಂಬಲ್ಲಿರುವ ಶಿವಮಂದಿರ. ದೊಡ್ಡ ಚೋಳರ ಇನ್ನೊಂದು ಬೃಹತ್ ದೇವಾಲಯವೆಂದರೆ ಗಂಗೈಕ್ಯಗೊಂಡ ಚೋಳಪುರಂ ಎಂಬಲ್ಲಿರುವ ಶಿವಮಂದಿರ. ಯಾವ ಮಂದಿರ? ಶಿವಮಂದಿರ. ಭಾರತೀಯ ರಿಸರ್ವ್ ಬ್ಯಾಂಕ್ 2010ರಲ್ಲಿ ₹1,000 ಮುಖಬೆಲೆಯ ಸಹಸ್ರ ವರ್ಷ ತುಂಬಿರುವ ಬೃಹದೇಶ್ವರ ದೇವಾಲಯ ಎಂಬ ನಾಣ್ಯವನ್ನು ಹೊರತಂದಿದೆ. ಯಾವುದು? ಭಾರತೀಯ ರಿಸರ್ವ್ ಬ್ಯಾಂಕ್ ಏನು ಮಾಡಿದೆ? 2010ರಲ್ಲಿ 1,000 ಮುಖಬೆಲೆಯ ಸಹಸ್ರ ವರ್ಷ ತುಂಬಿರುವ ಬೃಹದೇಶ್ವರ ದೇವಾಲಯ ಎಂಬ ನಾಣ್ಯವನ್ನು ಹೊರತಂದಿದೆ. ಇದು ಕೇಳಬಹುದು ಪ್ರಶ್ನೆ, ನೆನಪಿಟ್ಟುಕೊಳ್ಳಬೇಕು ನೋಡಿ. ಪ್ರಮುಖ ಚೋಳ ಸಾಮ್ರಾಜ್ಯ. ಚೋಳರು ದಕ್ಷಿಣ ಭಾರತದ ಪ್ರಮುಖ ರಾಜಕೀಯ ಶಕ್ತಿಯಾಗಿ ಸುಮಾರು 4 ಶತಮಾನಗಳ ಕಾಲ ಮೆರೆದರು. ತಂಜಾವೂರು ಚೋಳರ ರಾಜಧಾನಿ. ಚೋಳ ಸಾಮ್ರಾಜ್ಯದಲ್ಲಿ ರಾಜ ಚೋಳ ಮತ್ತು ರಾಜೇಂದ್ರ ಚೋಳ ಪ್ರಮುಖರು. ಚೋಳರ ಸಾಮ್ರಾಜ್ಯ ಮ್ಯಾಪನ್ನು ನೋಡ್ತಾ ಹೋಗಿ. ಚೋಳರ ಸಾಮ್ರಾಜ್ಯ. ರಾಜರಾಜ ಚೋಳರು. ರಾಜರಾಜನು ಪರಾಕ್ರಮಿ
ಹಾಗೂ ದಕ್ಷ ಆಡಳಿತಗಾರನಾಗಿದ್ದನು. ವಿಶಾಲವಾಗಿದ್ದ ಇವನ ಸಾಮ್ರಾಜ್ಯವು ತುಂಗಭದ್ರಾ ನದಿಯ ದಕ್ಷಿಣಕ್ಕಿದ್ದ ಎಲ್ಲ ಪ್ರದೇಶಗಳು, ಶ್ರೀಲಂಕಾ, ಮಾಲ್ಡೀವ್ಸ್ ದ್ವೀಪಗಳನ್ನು ಒಳಗೊಂಡಿತ್ತು. ಸಾಮ್ರಾಜ್ಯದ ರಕ್ಷಣೆಗಾಗಿ ಪ್ರಬಲವಾದ ಭೂಸೇನೆ ಮತ್ತು ನೌಕಾದಳವನ್ನು ಇವನು ಕಟ್ಟಿದನು. ಬೃಹದೇಶ್ವರ ದೇವಾಲಯವು ರಾಜರಾಜನ ಕೊಡುಗೆಯಾಗಿದೆ.